HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಜಿಲ್ಲಾದ್ಯಂತ 75ನೇ ಗಣರಾಜ್ಯೋತ್ಸವ ಆಚರಣೆ. ಧ್ವಜಾರೋಹಣ ನೆರವೇರಿಸಿದ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೆಎನ್ ರಾಜಣ್ಣ. ಸಮಾರಂಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಅಭಿನಂದನೆ. ಮಾಜಿ ಸಚಿವ ಬಿ ಶಿವರಾಂ ಆರೋಪ. ನೀತಿಗೆಟ್ಟವರು ಯಾರೆಂದು ಚುನಾವಣೆಯಲ್ಲಿ ಜನ ತೋರಿಸಿದ್ದಾರೆ. ಬಿ ಶಿವರಾಂ ಟೀಕೆಗೆ ಗರಂ ಆಗಿ ಖಾರವಾಗಿಯೇ ರಾಜಣ್ಣ ತಿರುಗೇಟು. ಆಲೂರು ತಾಲೂಕಿನ ಶ್ರೀ ಬನಶಂಕರಿ ದೇವಿ ಜಾತ್ರಾ ಮಹೋತ್ಸವ. ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿ ಬ್ರಹ್ಮರಥೋತ್ಸವ. ದೇಗುಲ ಅಭಿವೃದ್ಧಿಗೆ ಸಹಕಾರ ನೀಡುವ ಭರವಸೆ ನೀಡಿದ ಶಾಸಕ ಸಿಮೆಂಟ್ ಮಂಜು. ಹಾಸನ ನಗರದ ಜಿಲ್ಲಾ ಹಾಕಿ ಮೈದಾನದಲ್ಲಿ ನಡೆದ 75ನೇ ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎನ್ ರಾಜಣ್ಣ ಅವರು ಭಾಗವಹಿಸಿ ಮೊದಲು ಮಹಾತ್ಮ ಗಾಂಧೀಜಿ ಮತ್ತು ಡಾ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯಲ್ಲಿ ಪಾಲ್ಗೊಂಡು ನಂತರ ಧ್ವಜಾರೋಹಣ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಭಾರತ ವಿವಿಧತೆಯಲ್ಲಿ ಏಕತೆಯನ್ನ ಸಾಧಿಸಿದ ಜಗತ್ತಿನ ಶ್ರೀಮಂತ ಸಂಸ್ಕೃತಿಯನ್ನ ಹೊಂದಿರುವ ರಾಷ್ಟ್ರ. ಭಾಷೆ, ಬಾಳ್ವೆ, ಉಡುಗೆ ತೊಡುಗೆಯಲ್ಲಿ ವಿಭಿನ್ನತೆ ಇದ್ದರೂ ಭಾವನಾತ್ಮಕವಾಗಿ ನಾವೆಲ್ಲರೂ ಒಂದಾಗಿ ಸಾಗುತ್ತಿದ್ದೇವೆ. ಮುಂದೆಯೂ ಹೀಗೆ ಐಕ್ಯತೆಯೊಂದಿಗೆ ದೇಶದ ಸಮಗ್ರತೆ ಉಳಿಸುತ್ತಾ ಭಾರತವನ್ನ ವಿಶ್ವದ ಶ್ರೇಷ್ಠ ಬಲಿಷ್ಠ ರಾಷ್ಟ್ರವನ್ನಾಗಿಸಲು ಶ್ರಮಿಸಬೇಕು. ಸಂವಿಧಾನದ ಆಶಯಗಳನ್ನ ಜನಸಾಮಾನ್ಯರಿಗೆ ತಿಳಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ರಾಜ್ಯದ 31 ಜಿಲ್ಲೆಗಳಲ್ಲಿ ಜನವರಿ 26ರಿಂದ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಅದರಂತೆ ಹಾಸನ ಜಿಲ್ಲೆಯಲ್ಲಿಯೂ ಇಂದು ಜಾಥಾಕ್ಕೆ ಚಾಲನೆ ನೀಡಲಾಗುತ್ತಿದೆ. ಸಂವಿಧಾನದಲ್ಲಿರುವಂತೆ ಮೂಲಭೂತ ಹಕ್ಕು, ಕರ್ತವ್ಯ ಹಾಗೂ ಜವಾಬ್ದಾರಿಗಳ ಬಗ್ಗೆ ಜಾಗೃತಿ ಮೂಡಿಸುವ ಮೂಲ ಉದ್ದೇಶದಿಂದ ಈ ಜಾಥಾ ಏರ್ಪಡಿಸಲಾಗಿದೆ ಎಂದರು. ತೆರೆದ ವಾಹನದಲ್ಲಿ ತೆರಳಿ ವಿವಿಧ ಪೊಲೀಸ್ ತುಕಡಿ, ಎನ್ಸಿಸಿ, ಸೇವಾದಳ, ಶಾಲಾ ವಿದ್ಯಾರ್ಥಿಗಳು ಸೇರಿದಂತೆ 28 ತಂಡಗಳಿಂದ ಗೌರವ ವಂದನೆ ಸ್ವೀಕರಿಸಿದ್ರು. ನಂತರ ನಡೆದ ಆಕರ್ಷಕ ಪಥ ಸಂಚಲನ ಎಲ್ಲರ ಗಮನ ಸೆಳೆಯಿತು. ಅಂತಿಮವಾಗಿ ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ನಡೆದ ಸಂವಿಧಾನ ಗಣರಾಜ್ಯೋತ್ಸವ ಮಹತ್ವ ಕುರಿತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದು ಗಮನ ಸೆಳೆಯಿತು. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ 10 ಗಣ್ಯರಿಗೆ ಗಣರಾಜ್ಯೋತ್ಸವ ಪ್ರಶಸ್ತಿ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ಹಾಗೂ ಜಿಲ್ಲಾಡಳಿತದ ಅಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ರಕಾಶ್, ಜಿಲ್ಲಾಧಿಕಾರಿ ಸಿ ಸತ್ಯಭಾಮ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ, ಅಪರ ಜಿಲ್ಲಾಧಿಕಾರಿ ಶಾಂತಲಾ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ವೆಂಕಟೇಶ್ ನಾಯ್ಡು, ಉಪವಿಭಾಗಾಧಿಕಾರಿ ಮಾರುತಿ, ತಹಸೀಲ್ದಾರ್ ಶ್ವೇತಾ, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ ಮತ್ತಿತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ. ಜಗತ್ತಿನ ಶ್ರೀಮಂತ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ರಾಷ್ಟ್ರ, ಭಾಷೆ, ಉಡುಗೆ ತೊಡುಗೆಗಳಲ್ಲಿ ಎಷ್ಟೇ ಭಿನ್ನತೆ ಇದ್ದರೂ ಕೂಡ ಭಾವನಾತ್ಮಕವಾಗಿ ನಾವೆಲ್ಲರೂ ಒಂದಾಗಿ ಸಾಗುತ್ತಿದ್ದೇವೆ. ಮುಂದೆಯೂ ಹೀಗೆ ಐಕ್ಯತೆಯೊಂದಿಗೆ ದೇಶದ ಸಮಗ್ರತೆ ಉಳಿಸುವತ್ತ ಭಾರತವನ್ನು ವಿಶ್ವದ ಶ್ರೇಷ್ಠ ಬಲಿಷ್ಠ ರಾಷ್ಟ್ರವನ್ನಾಗಿಸಲು ನಾವೆಲ್ಲರೂ ಕೂಡ ಶ್ರಮಿಸೋಣ. ನೀತಿಗೆಟ್ಟವರು ಕಾಂಗ್ರೆಸ್ಗೆ ಬರ್ತಾರೆ ಎಂದಿದ್ದ ಬಿ ಶಿವರಾಂ ಹೇಳಿಕೆ ಬಗ್ಗೆ ಗರಂ ಆದ ಸಚಿವ ರಾಜಣ್ಣ, ನೀತಿಗೆಟ್ಟವರು ಯಾರೆಂದು ಚುನಾವಣೆಯಲ್ಲಿ ಜನ ತೋರಿಸಿದ್ದಾರೆ ಎಂದು ಟಾಂಗ್ ನೀಡಿದರು. ಹಾಸನ ನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಹಾಸನದ ಕಾಂಗ್ರೆಸ್ ಪಕ್ಷದ ನಾಯಕರ ನಡುವೆ ಮುಸುಕಿನ ಗುದ್ದಾಟ ವಿಚಾರದ ಕುರಿತು ಮಾತನಾಡಿ, ಮಾಜಿ ಸಚಿವ ಬಿ ಶಿವರಾಂ ಹಾಗೂ ಅರಸೀಕೆರೆ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ ನಡುವಿನ ಟಾಕ್ ಫೈಟ್ ಬಗ್ಗೆ ಪ್ರತಿಕ್ರಿಯೆ ನೀಡಿ, ಅವರಿಬ್ಬರು ಕಾಂಗ್ರೆಸ್ ನಾಯಕರು, ಅವರ ಮಾತನ್ನ ನಾಯಕರು ಗಮನಿಸಿದ್ದಾರೆ, ಅದಕ್ಕೆ ಹೆಚ್ಚು ಮಹತ್ವ ಕೊಡಬೇಕಾಗಿಲ್ಲ, ಸಚಿವರು ತಮ್ಮನ್ನ ಕಡೆಗಣಿಸುತ್ತಿದ್ದಾರೆ ಎಂಬ ಮಾಜಿ ಸಚಿವ ಬಿ ಶಿವರಾಂ ಮಾತಿಗೆ ತಿರುಗೇಟು ನೀಡಿ, ನನ್ನ ಮೇಲೆ ಯಾರದು ಏನಿಲ್ಲ, ನನಗೆ ನಾನೇ, ನಾನು ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಅವರೇ ಮಾಡಿಕೊಳ್ಳಲಿ ಬಿಡಿ ಎಂದು ಕಿಡಿಕಾರಿದ್ರು. ನನ್ನನ್ನ ಯಾರು ಕೇಳೋ ಹಾಗಿಲ್ಲ, ಸಿಎಂ ಮತ್ತು ನಮ್ಮ ಅಧ್ಯಕ್ಷರು ಕೇಳಬೇಕು ಅಷ್ಟೇ ಎಂದು ಖಡಕ್ ವಾರ್ನಿಂಗ್ ನೀಡಿದ್ರು. ಕಾರ್ಯಕರ್ತರ ಸಭೆ ಮಾಡಿಲ್ಲ ಎಂಬ ಆರೋಪದ ಬಗ್ಗೆಯೂ ಆಕ್ರೋಶ ವ್ಯಕ್ತಪಡಿಸಿದ್ರು. ಹೌದು, ನಾನು ಮಾಡೋದಿಲ್ಲ, ಏನೀಗ ಮಾಡ್ಬೇಕಂತ ರೂಲ್ ಇದೆಯಾ? ಯಾವನು ಆರೋಪ ಮಾಡ್ತಾನೆ ಅವನು ಆ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಂತಿರಲಿಲ್ವೇ? ಅವನೇ ಸಭೆ ಕರೀಲಿ, ಮಂತ್ರಿ ಬರಲಿ ಎಂದು ಹೇಳಲಿ. ಅವರೇ ಸಭೆ ಮಾಡದೆ ನಮಗೆ ಹೇಳಿಲ್ಲ ಅಂದ್ರೆ ಹೇಗೆ? ನಾವೇನು ಸಭೆ ಮಾಡಿ ಅವರನ್ನ ಕರೆಸಿ ಕೂರಿಸಬೇಕಾ? ಅವರ ಕ್ಷೇತ್ರದಲ್ಲಿ ಸಭೆ ಕರೆಯಲಿ, ದಿನಾಂಕ ನಿಗದಿ ಮಾಡಲಿ, ಹೋಗ್ತೀನಿ. ನಾನು ಹೋಗಿ ಸಭೆ ಸೇರಿಸಿ ವೇದಿಕೆ ಮೇಲೆ ಕೂರಿಸಿ ಹೂವಿನ ಹಾರ ಹಾಕೋದು ನನ್ನ ಕೆಲಸ ಅಲ್ಲ. ನೀತಿಗೆಟ್ಟವರು ಕಾಂಗ್ರೆಸ್ಗೆ ಬರ್ತಾರೆ ಎಂದಿದ್ದ ಬಿ ಶಿವರಾಂ ಹೇಳಿಕೆ ಬಗ್ಗೆ ಗರಂ ಆದ ಸಚಿವ ರಾಜಣ್ಣ, ನೀತಿಗೆಟ್ಟವರು ಯಾರೆಂದು ಚುನಾವಣೆಯಲ್ಲಿ ಜನ ತೋರಿಸಿದ್ದಾರೆ. ಇದನ್ನ ನಾನು ಹೇಳಬೇಕಾ? ಸರಿ ತಪ್ಪು ತೀರ್ಮಾನ ಮಾಡೋದು ಜನ ಅಲ್ವಾ? ನಾನು ಯಾವ ಶಿವರಾಂಗೂ ಕೇರ್ ಮಾಡೋದಿಲ್ಲ ಎಂದು ಸಚಿವರು ಗುಡುಗಿ ತಮ್ಮ ಪಕ್ಷದ ನಾಯಕನ ವಿರುದ್ಧವೇ ಹರಿಹಾಯ್ದರು. ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆ ವಿಚಾರವಾಗಿ ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಮಾತನಾಡಿ, ಹಾಸನದಲ್ಲಿ ಮತ್ತೊಮ್ಮೆ ಬಿಜೆಪಿ ವಿರುದ್ಧ ಸಚಿವ ರಾಜಣ್ಣ ವಾಗ್ದಾಳಿ ನಡೆಸಿ
ನಾವು ರಾಮಭಕ್ತರು. ನಾವು ಪೂಜೆ ಮಾಡೋದು ದಶರಥ ರಾಮನನ್ನ, ಮೋದಿ ರಾಮನನ್ನ ಅಲ್ಲ. ರಾಜಣ್ಣ ರಾಮ ಮಂದಿರ ಟೀಕೆ ಮಾಡ್ತಾರೆ, ಆದರೆ ಅವರೇ ಹೆಚ್ಚು ರಾಮನ ಪೂಜೆ ಮಾಡ್ತಾರೆ ಎಂದಿದ್ದ ಮಾಜಿ ಪ್ರಧಾನಿ ದೇವೇಗೌಡರ ಮಾತಿಗೆ ಟಕ್ಕರ್ ನೀಡಿದ್ರು. HCN ನ್ಯೂಸ್ ಹಾಸನ್. ಶುದ್ಧ ಸುಳ್ಳು, ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಯಾವ ಗ್ಯಾರಂಟಿನೂ ಕೂಡ ಸರ್ಕಾರ ಹಿಂತೆಗೆಯೋದಿಲ್ಲ. ಇನ್ನೂ ಹೆಚ್ಚು ಜನಪರವಾದಂಥ ಅಂಶಗಳು ಸರ್ಕಾರದ ಗಮನಕ್ಕೆ ಬಂದರೆ ಗ್ಯಾರಂಟಿಗಳ ಜೊತೆಯಲ್ಲಿ ಅದನ್ನು ಕೂಡ ಜಾರಿ ಮಾಡ್ತೀವಿ. ಹೊಸ ಗ್ಯಾರಂಟಿ ಇನ್ನೂ ಬೇಕಾದ್ರೆ ಜಾರಿ ಮಾಡ್ತೀವಿ. ಆದರೆ ಇವನಂತೂ ಯಾವುದೇ ಕಾರಣಕ್ಕೆ ವಾಪಸ್ ತೆಗಿತಕ್ಕಂಥ ಸಂದರ್ಭ ಪ್ರಮೇಯ ಸರ್ಕಾರಕ್ಕಿಲ್ಲ. ಸರ್, ನಿಗಮ ಮಂಡಳಿಗೆ ಸಂಬಂಧಪಟ್ಟಂತೆ ತಾವು ಮಾತಾಡಿದ್ರು, ಏನು ಸರ್ ಇದು ನಿಗಮ ವಿಚಾರ? ನಿಗಮ ಮಂಡಳಿಗೆ ನನಗೆ ಯಾರ ಮೇಲೂ ಆರೋಪ ಇಲ್ಲ. ಈಗ ಹಾಸನಲ್ಲಿ ಶಾಸಕರುಗಳು ಮಾಡ್ತಾರೆ, ಅದಕ್ಕೆ ನಮ್ಮದೇನಿಲ್ಲ. ಕಾರ್ಯಕರ್ತರನ್ನ ಆಯ್ಕೆ ಮಾಡುವಾಗ ಇಲ್ಲೇ ಸ್ಥಳೀಯವಾಗಿರ್ತಕ್ಕಂಥ ಮುಖಂಡಗಳನ್ನ ಕೇಳಬೇಕು ಬೇಡ. ಇವ್ರು ಡೆಲ್ಲಿಯಲ್ಲಿ ಕೂತ್ಕೊಂಡ್ಬಿಟ್ಟು ಯಾರ್ಯಾರ್ದು ಬರೆದ್ಬಿಟ್ರೆ ಹೇಗಾಗ್ತದೆ? ಆಲೂರು ತಾಲೂಕಿನ ಮಗ್ಗೆ ರಾಯರಕೊಪ್ಲು ರಸ್ತೆ ವಯ್ಯನ್ಪುರ ಗ್ರಾಮದಲ್ಲಿರುವ ಶ್ರೀ ಬನಶಂಕರಿ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಗುರುವಾರ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವ ಕಾರ್ಯಕ್ರಮದಲ್ಲಿ ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಭಾಗವಹಿಸಿದರು. ಈ ವೇಳೆ ಮಾತನಾಡಿದ ಸಿಮೆಂಟ್ ಮಂಜು ಅವರು, ಧಾರ್ಮಿಕ ಕಾರ್ಯಗಳು ಮನುಷ್ಯನ ಆಗುಹೋಗುಗಳ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತವೆ. ತಾನು ತನ್ನದು ಎಂಬ ಭಾವನೆ ಬಿಟ್ಟು ಸಕಲ ಜಗತ್ತಿನ ಒಳಿತು ಬಯಸುವವರಿಗೆ ದೈವಿ ಶಕ್ತಿಗಳು ಸದ್ಗತಿಯನ್ನೇ ನೀಡುತ್ತವೆ. ಕಳೆದ ವರ್ಷ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ತಾಯಿಯವರ ಆಶೀರ್ವಾದ ಪಡೆದು ಈ ಭಾಗದಲ್ಲಿ ಚುನಾವಣೆ ಪ್ರಕ್ರಿಯೆ ಪ್ರಾರಂಭಿಸಿದ್ದೆ. ನನಗೆ ದೇವಿ ಆಶೀರ್ವಾದ ಮಾಡುವ ಮೂಲಕ ಜನರ ಸೇವೆಗೆ ಅವಕಾಶ ಸಿಕ್ಕಿತು. ಈ ವರ್ಷ ಕೂಡ ಉತ್ತಮವಾಗಿ ಮಳೆ ಬೆಳೆಯಾಗಿ ನಾಡಿನ ಸಮಸ್ತ ಜನತೆಗೆ ಒಳಿತು ಮಾಡುವಂತೆ ಪ್ರಾರ್ಥಿಸಿದ್ದೇನೆ. ದೇವಾಲಯ ಧರ್ಮದರ್ಶಿ ಶಶಿಕಲಾ ಜ್ಞಾನೇಶ್ವರ್ ಅವರು ಈ ಭಾಗದಲ್ಲಿ ಯಾವುದೇ ಫಲಾಫಲಗಳನ್ನ ನಿರೀಕ್ಷಿಸದೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಶ್ರೀ ಬನಶಂಕರಿ ದೇವಾಲಯ ನಿರ್ಮಾಣ ಮಾಡಿದ್ದಾರೆ. ಅವರಿಗೆ ಒಳಿತು ಮಾಡುವ ಮೂಲಕ ಜಿಲ್ಲಾ ಹಾಗೂ ಹೊರ ಜಿಲ್ಲೆಯ ಭಕ್ತರನ್ನ ಹೆಚ್ಚು ಮಾಡಲಿ. ನಾನು ಕೂಡ ದೇವಾಲಯದ ಅಭಿವೃದ್ಧಿಗೆ ಶಕ್ತಿ ಮೀರಿ ಸಹಾಯ ಮಾಡುತ್ತೇನೆ ಎಂದರು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜನವರಿ 18ರಿಂದ 9 ದಿನಗಳ ಕಾಲ ಚಂಡಿಕಾ ಯಾಗ, ರುದ್ರಹೋಮ, ಗಣಪತಿ ಹೋಮ, ಶಿವಪಾರ್ವತಿ ಕಲ್ಯಾಣೋತ್ಸವ, ಉಯ್ಯಾಲೋತ್ಸವ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳು ನಡೆದಿದ್ದು, ಗುರುವಾರ ಬೆಳಗ್ಗೆಯಿಂದಲೇ ಜಾತ್ರಾ ಮಹೋತ್ಸವ ಮತ್ತು ಶ್ರೀ ಬನಶಂಕರಿ ಅಮ್ಮನವರ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು. ಈ ವೇಳೆ ಧರ್ಮದರ್ಶಿಗಳಾದ ಶಶಿಕಲಾ ಜ್ಞಾನೇಶ್ವರ ರಾವ್, ಪ್ರಧಾನ ಅರ್ಚಕ ಜ್ಞಾನೇಶ್ವರ ಶರ್ಮಾ ಗುರೂಜಿ, ದೇವಾಲಯ ಅರ್ಚಕ ಕುಮಾರಸ್ವಾಮಿ, ಬಿಜೆಪಿ ಉಪಾಧ್ಯಕ್ಷ ಪೂವಯ್ಯ, ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಮುಖಂಡ ಶಶಿಧರ್, ಬಿಜೆಪಿ ಮುಖಂಡ ಕಟ್ಟೆಗದ್ದೆ ನಾಗರಾಜ್, ಬನಶಂಕರಿ ಜಾತ್ರಾ ಮಹೋತ್ಸವ ಸಮಿತಿ ಸದಸ್ಯರು ಹಾಗೂ ಸಾವಿರಾರು ಭಕ್ತಾದಿಗಳು ಉಪಸ್ಥಿತರಿದ್ದರು. HCN ನ್ಯೂಸ್ ಆಲೂರು. ಮುಖ್ಯ ಸಂಘಟಕರು ಆಡಳಿತ ಮಂಡಳಿಯವರು ಶಶಿಕಲಾ ಅಕ್ಕನವರು ನನಗೆ ಹೇಳಿದ್ರು. ಹಾಗೇನೆ ಈ ಸತಿನೂ ಕೂಡ ನಾನು ಅವ್ರು ಇರ್ತಕ್ಕಂಥ ಸಂದರ್ಭದಲ್ಲಿ ಬಂದು ತಾಯಿ ಆಶೀರ್ವಾದವನ್ನು ತಗೊಂಡು ಪೂಜೆಯನ್ನು ಮಾಡಿಸ್ಬೇಕು ಅಂತಕ್ಕಂಥ ಇಚ್ಛೆಯಿಂದ ಬಂದಿದ್ದೆ. ಸೊ ಪೂಜೆಯನ್ನು ಮಾಡಿಸಿದ್ದೀನಿ. ಆ ತಾಯಿ ಆಶೀರ್ವಾದ ನನಗೆ ಒಳ್ಳೆಯದಾಗಿದೆ. ನಾನು ಪ್ರಾರ್ಥನೆ ಮಾಡೋಂಥ ಸಂದರ್ಭದಲ್ಲಿ ಪ್ರಸಾದ ಕೂಡ ಆಗಿದೆ. ನನಗೆ ಖಂಡಿತವಾಗ್ಲೂ ಕೂಡ ಆ ತಾಯಿ ಆಶೀರ್ವಾದದಿಂದ ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಈ ಕ್ಷೇತ್ರದಲ್ಲಿ ಶಾಂತಿ ನೆಮ್ಮದಿಯಿಂದ ಜನ ಬದುಕಬೇಕು. HCN ನ್ಯೂಸ್ನಲ್ಲಿ ಒಂದು ಪುಟ್ಟ ಬ್ರೇಕ್. ಎಸ್ಪಿ ಮೊಬೈಲ್ಸ್ ಇದೀಗ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿದ್ದು, ಹೊಸ ವರ್ಷ ಹಾಗೂ ಸಂಕ್ರಾಂತಿಯ ಪ್ರಯುಕ್ತ ಮೆಗಾ ಬಂಪರ್ ಆಫರ್. ಯಾವುದೇ ಸ್ಮಾರ್ಟ್ಫೋನ್ ಕೊಂಡಲ್ಲಿ 3,000 ರೂಪಾಯಿ ಮೌಲ್ಯದ ಉಡುಗೊರೆ ಪಡೆಯಿರಿ. 10,000 ಮೇಲ್ಪಟ್ಟ ಸ್ಮಾರ್ಟ್ಫೋನ್ ಖರೀದಿಗೆ ಬಿಡಿ ಭಾಗದ ಮೇಲೆ ಶೇಕಡಾ 75 ರಿಯಾಯಿತಿ ಪಡೆಯಿರಿ. ನಿಮ್ಮ ಹಳೆ ಸ್ಮಾರ್ಟ್ಫೋನ್ ಕೊಟ್ಟು ಹೊಸ ಸ್ಮಾರ್ಟ್ಫೋನ್ ಪಡೆಯಿರಿ. ಕಡಿಮೆ ಬಡ್ಡಿ ದರದಲ್ಲಿ ಆಕರ್ಷಕ ಲೋನ್ ಮೇಳ. ಸಿಬಿಲ್ ಸ್ಕೋರ್ ಇಲ್ಲದಿದ್ರೂ ಕಡಿಮೆ ಬಡ್ಡಿ ದರದಲ್ಲಿ ಸ್ಮಾರ್ಟ್ಫೋನ್ ಖರೀದಿಸಬಹುದು. ಈ ಅವಕಾಶ ಜನವರಿ 26ರವರೆಗೆ ಮಾತ್ರ. ಬನ್ನಿ, ಖರೀದಿಸಿ, ಆನಂದಿಸಿ. ಎಸ್ಪಿ ಮೊಬೈಲ್ಸ್, ಸ್ಥಳ ಗಂಧದ ಕೋಟೆ ಎದುರು, RC ರಸ್ತೆ, ಹಾಸನ. ಫೋನ್ ನಂಬರ್ಸ್ 9035937854, 8197265252 ಮತ್ತು 8073743652. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ.
ಜಾಗತಿಕ ಮಟ್ಟದಲ್ಲಿ ಭಾರತ ದೇಶ ಪ್ರಬಲವಾಗಿ ಮುಂದುವರೆದ ರಾಷ್ಟ್ರವಾಗಿ ಹೊಮ್ಮುತ್ತಿದ್ದು ಆರ್ಥಿಕವಾಗಿ 5ನೇ ಸ್ಥಾನದಲ್ಲಿದ್ದು ಮುಂಬರುವ ದಿನಗಳಲ್ಲಿ 3ನೇ ಸ್ಥಾನಕ್ಕೇರುವ ಕನಸನ್ನ ಹೊಂದಿದೆ ಎಂದು ಶಾಸಕ ಸಿಮೆಂಟ್ ಮಂಜು ಅಭಿಪ್ರಾಯ ವ್ಯಕ್ತಪಡಿಸಿದರು. ಆಲೂರು ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ 75ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಭಾರತ ದೇಶದಲ್ಲಿ ಯುವ ಮತದಾರರ ಸಂಖ್ಯೆ ಹೆಚ್ಚುತ್ತಿರುವುದು ಹರ್ಷದಾಯಕ ಸಂಗತಿಯಾಗಿದ್ದು, ಯುವಕರು ಕೃಷಿ, ಕೈಗಾರಿಕೆ ಹಾಗೂ ಸ್ವಂತ ಉದ್ದಿಮೆಗಳನ್ನು ಮಾಡಿಕೊಳ್ಳುವುದರ ಮೂಲಕ ಸ್ವಾವಲಂಬನೆಯ ಜೀವನ ನಡೆಸಬೇಕು ಎಂದರು. 75ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿದ ತಹಸೀಲ್ದಾರ್ ನಂದಕುಮಾರ್, ಇಂದಿನ ಯುವಜನತೆ ಸಂವಿಧಾನದ ಆಶಯ ಹಾಗೂ ವಿಚಾರಗಳನ್ನು ತಿಳಿದುಕೊಳ್ಳಬೇಕು. ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನ ಹೊಂದಿದ್ದು ಜಾತ್ಯತೀತವಾದ ಸಂವಿಧಾನವನ್ನ ಹೊಂದಿದೆ ಎಂದರು. ತಾಲೂಕಿನ ಎಲ್ಲಾ ಸರ್ಕಾರಿ ಕಚೇರಿಗಳು, ರಾಷ್ಟ್ರೀಕೃತ ಬ್ಯಾಂಕುಗಳು, ಆಟೋ ನಿಲ್ದಾಣ, ಪೊಲೀಸ್ ಠಾಣೆ, ಕಸಾಪ ಭವನದಲ್ಲಿ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ 75ನೇ ಗಣರಾಜ್ಯೋತ್ಸವವನ್ನು ಯಶಸ್ವಿಯಾಗಿ ಆಚರಿಸಲಾಯಿತು. ಇದೇ ವೇಳೆ ಕೃಷಿ ಕ್ಷೇತ್ರ ಸಾಧನೆಗಾಗಿ ಜಯಣ್ಣ, ಗೋಪಾಲಕೃಷ್ಣ, ಸಾಹಿತಿ ಚಂದ್ರಕಲಾಯಂ, ಜಾನಪದ ಕ್ಷೇತ್ರದಲ್ಲಿ ಎಂ ಶಿವಣ್ಣ, ವೇದಾವತಿ, ಸೋಮೇಶ್, ಆನಂದರಾಜ್, ಕೇಶವಯ್ಯ, ಶೋಭಾ, ಕ್ರೀಡೆಯಿಂದ ವಿದ್ಯಾರ್ಥಿನಿ ಸಿಜೆ ಭವ್ಯ, ಪತ್ರಿಕಾ ಕ್ಷೇತ್ರದಲ್ಲಿ ಧರಣೇಂದ್ರ ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ತಾಲೂಕು ಆಡಳಿತದಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ತಾಲೂಕು ನಾಗರಿಕ ಹೋರಾಟ ಸಮಿತಿ ಅಧ್ಯಕ್ಷ ಕೆಎಸ್ ಮಂಜೇಗೌಡ, ಪಟ್ಟಣ ಪಂಚಾಯಿತಿ ಸದಸ್ಯ ಜಯಣ್ಣ, ಕಸಾಪ ತಾಲೂಕು ಅಧ್ಯಕ್ಷ ಗೋಪಾಲಕೃಷ್ಣ, ಕಾಂಗ್ರೆಸ್ ಮುಖಂಡ ಶಾಂತಕೃಷ್ಣ, ರಂಗಯ್ಯ, ಲಯನ್ಸ್ ಕ್ಲಬ್ ತಾಲೂಕು ಮಾಜಿ ಅಧ್ಯಕ್ಷ ಡಿಜೆ ನವೀನ್, ಸಿಡಿಪಿಒ ಮಲ್ಲೇಶ್, ಅಕ್ಷರ ದಾಸೋಹ ಎಡಿ ಶೋಭಾ, ತಾಲೂಕು ಪದವಿ ಕಾಲೇಜು ಪ್ರಾಂಶುಪಾಲ ಪುಟ್ಟರಾಜು, ಪೊಲೀಸ್ ಇನ್ಸ್ಪೆಕ್ಟರ್ ಗಂಗಾಧರ್, ತಾಲೂಕು ಆರ್ಎಫ್ಒ ಯತೀಶ್, ಬಿಜೆಪಿ ಮುಖಂಡರಾದ ಹರೀಶ್, ನಿತಿನ್ ಉಡುವಾರೆ, ಹನುಮಂತೇಗೌಡ, ದೊರೇಗೌಡ ಮುಂತಾದವರು ಉಪಸ್ಥಿತರಿದ್ದರು. HCN ನ್ಯೂಸ್ ಆಲೂರು. ಈ ವಾಟರ್ವಳ್ಳ ಡ್ಯಾಮು ಕರೆಕ್ಟ್ ಆಗಿ ನೀರನ್ನ ಕೊಟ್ರೆ 15,000 ಎಕರೆಗೆ ನೀರಾವರಿ ಜಮೀನನ್ನ ಮಾಡ್ತಕ್ಕಂಥ ಅವಕಾಶ ಇದೆ. ನಾಲೆ ಇದೆ, ಸಬ್ನಾಲೆಗಳಿದೆ, ಆದ್ರೆ ಯಾವುದು ಕೂಡ ಕಂಡೀಷನ್ ಆಗಿಲ್ಲ. ಇವತ್ತು ಖಂಡಿತವಾಗ್ಲೂ ಕೂಡ ಅದನ್ನ ದುರಸ್ತಿ ಕಾರ್ಯವನ್ನ ಮಾಡಿದ್ರೆ ಈ ಭಾಗದ 15,000 ರೈತರು ವರ್ಷಕ್ಕೆ 2ರಿಂದ 3 ಬೆಳೆ ತಗೊಳ್ತಕ್ಕಂಥ ಕೆಲಸವನ್ನ ಮಾಡಬಹುದು. ನಾವು ಹಾಸನ ತಾಲೂಕಿಗೆ ತುಂಬಾ ಹತ್ತಿರದಲ್ಲಿ, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಗೆ ತುಂಬಾ ಹತ್ತಿರದಲ್ಲಿ ನಮ್ಮ ಆಲೂರು ತಾಲೂಕಿದೆ. ನಮ್ಮ ದುರದೃಷ್ಟ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಇಲ್ಲಿ ಭೂಮಿ ಬೆಲೆನೂ ಕೂಡ ಹೆಚ್ಚಾಗಿಲ್ಲ, ಆದ್ರೆ ಉದ್ಯೋಗ ಕೂಡ ಹೆಚ್ಚಾಗಿಲ್ಲ. ಹಾಸನ ಹೊರವಲಯದ ಬೂವನಹಳ್ಳಿಯಲ್ಲಿ ಶ್ರೀ ಹುಚ್ಚಮ್ಮ ದೇವಿಗೆ ಬೆಳ್ಳಿ ಪ್ರಭಾವಳಿ ಅರ್ಪಿಸುವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ನೂರಾರು ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಿಯ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಗ್ರಾಮ ದೇವತೆ ದೇವಿರಮ್ಮ, ಶ್ರೀ ಚನ್ನಕೇಶ್ವರ ಸ್ವಾಮಿ, ಶ್ರೀ ಹುಚ್ಚಮ್ಮ ದೇವಿ ಮತ್ತು ಲಕ್ಷ್ಮೀ ದೇವಿಯರ ಅಡ್ಡೆಯನ್ನ ತಂದು ಅಭಿಷೇಕ ಮಾಡಿ ಪೂಜೆ ಸಲ್ಲಿಸಲಾಯಿತು. ಇಂತಹ ಇತಿಹಾಸವುಳ್ಳ ಪೂಜಾ ಕಾರ್ಯಕ್ರಮವು ಬೂವನಹಳ್ಳಿಯಲ್ಲಿ ಸಾವಿರಾರು ಜನರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿದ್ದು, ಬೆಳಗ್ಗೆಯಿಂದಲೇ ಹೋಮ ಹವನಗಳು ನಡೆದು ಭಕ್ತರು ದೇವರ ದರ್ಶನ ಪಡೆದು ಪುನೀತರಾದರು. ಈ ಸಮಯದಲ್ಲಿ ಮಾತನಾಡಿದ ಹಿರಿಯ ಗ್ರಾಮಸ್ಥ ಬೋರೇಗೌಡ, ಗ್ರಾಮದ ಜನರ ಆರೋಗ್ಯ ಮತ್ತು ಆಯಸ್ಸು ಉತ್ತಮವಾಗಿರಲಿ, ಊರಿಗೆ ಒಳಿತಾಗಲಿ ಎಂದು ಪೂಜಾ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ನಂತರ ಮಾತನಾಡಿದ ಬೂವನಹಳ್ಳಿ ಮಂಜು, ಶ್ರೀ ಹುಚ್ಚಮ್ಮ ದೇವಿಗೆ ಬೆಳ್ಳಿ ಪ್ರಭಾವಳಿ ಅರ್ಪಿಸುವ ಸಲುವಾಗಿ ಅದ್ದೂರಿ ಪೂಜಾ ಕಾರ್ಯವನ್ನು ಆಯೋಜನೆ ಮಾಡಿದ್ದು, ಗ್ರಾಮ ದೇವತೆ ದೇವಿರಮ್ಮ, ಶ್ರೀ ಚನ್ನಕೇಶ್ವರ ಸ್ವಾಮಿ, ಶ್ರೀ ಹುಚ್ಚಮ್ಮ ದೇವಿ ಮತ್ತು ಲಕ್ಷ್ಮೀ ದೇವಿ ದೇಗುಲಗಳಲ್ಲೂ 115 ಕಳಶ ತಂದು ಪೂಜೆ ನಡೆದಿದೆ. ಇಂತಹ ಅದ್ದೂರಿ ಕಾರ್ಯಕ್ರಮಕ್ಕೆ ಗ್ರಾಮಸ್ಥರು ತುಂಬಾ ಸಹಕಾರ ನೀಡಿದ್ದಾರೆ ಎಂದು ಧನ್ಯವಾದ ಹೇಳಿದರು. ಇದೇ ಭಾನುವಾರ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಆಯೋಜಿಸಿದ್ದು, ಎಲ್ಲರೂ ಆಗಮಿಸಿ ತಾಯಿಯ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿದರು. HCN ನ್ಯೂಸ್ ಹಾಸನ್. ವಿಶೇಷ ಊರು ದೇವತೆ, ಗ್ರಾಮ ದೇವತೆ ಚನ್ನಕೇಶ್ವರ ಸ್ವಾಮಿ, ದೇವರಮ್ಮ ಹಾಗೂ ನಾವು ಪೂಜೆ ಮಾಡೋಂಥ ಹುಚ್ಚಮ್ಮ, ಈ 3 ಅಡ್ಡನ ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿಕೊಂಡು 115 ಕಳಸನ ತಗೊಂಡೋಗಿ ಅಲ್ಲಿ ವಿಶೇಷವಾಗಿ ಅಭಿಷೇಕ ಮಾಡಿ ಊರಿಗೆ ಒಳ್ಳೆಯದಾಗಲಿ, ಎಲ್ಲ ಜನರಿಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಈ ಕೆಲಸ ಮಾಡ್ತಾಯಿದ್ದೀವಿ. ಇದು ತುಂಬ ಇತಿಹಾಸವಾದಂಥ ಒಂದು. ಇವತ್ತು ಬೂವನಹಳ್ಳಿ ಗ್ರಾಮದಲ್ಲಿ ಶ್ರೀ ಚನ್ನಕೇಶ್ವರ ಸ್ವಾಮಿ ಹಾಗೂ ಗ್ರಾಮ ದೇವತೆ ದೇವರಮ್ಮನವರ ಹಾಗೂ ಲಕ್ಷ್ಮೀದೇವಿ ಅಮ್ಮನವರ ನೇತೃತ್ವದಲ್ಲಿ ಶ್ರೀ ಹುಚ್ಚಮ್ಮ ದೇವಿಯ ಬೆಳ್ಳಿ ಪ್ರಭಾವಳಿಯ ಸಮರ್ಪಣಾ ಕಾರ್ಯಕ್ರಮನ ಇವತ್ತು ಶ್ರೀ ಹುಚ್ಚಮ್ಮ ದೇವಿ ದೇವಸ್ಥಾನದಿಂದ ಆಯೋಜನೆ ಮಾಡಿದ್ದೀವಿ. ಅದಕ್ಕೆ ಭಕ್ತಾದಿಗಳು ಹಾಗೂ ಗ್ರಾಮಸ್ಥರು ನಮಗೆ ಎಲ್ಲ ರೀತಿ ಸಹಕಾರ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಅದ್ಭುತವಾಗಿ ಚಾಲನೆ ಕೊಟ್ಟಿದ್ದಾರೆ. ಕಾರ್ಯಕ್ರಮ ಅಷ್ಟೇ ಅದ್ಭುತವಾಗಿ ನಡೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಗ್ರಾಮಸ್ಥರಿಗೂ
ಎಲ್ಲ ಭಕ್ತಾದಿಗಳಿಗೂ ನಮ್ಮ ದೇವಸ್ಥಾನದ ಪರವಾಗಿ ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ, ಈ ಬಾರಿ ಕೂಡ ದೇಶದ ಪ್ರಧಾನಿಯನ್ನಾಗಿ ನರೇಂದ್ರ ಮೋದಿ ಅವರನ್ನ ನೋಡಲು ಎಲ್ಲರೂ ಕೈಜೋಡಿಸಬೇಕೆಂದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮನವಿ ಮಾಡಿದರು. ಅವರು ಚನ್ನರಾಯಪಟ್ಟಣದಲ್ಲಿ ಲೋಕಸಭಾ ಚುನಾವಣೆ ಹಿನ್ನೆಲೆ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿ, ಕಾಂಗ್ರೆಸ್ ನನ್ನ ಒಂದು ಸಣ್ಣ ತಪ್ಪು ಕಂಡುಹಿಡಿಯಲಾಗದಿದ್ರೂ ಪ್ರಧಾನಿ ಸ್ಥಾನದಿಂದ ಕೆಳಗಿಳಿಸಿದ್ರು. ಕಳೆದ ಚುನಾವಣೆಯಲ್ಲಿ ತುಮಕೂರಿನಲ್ಲಿ ನನ್ನನ್ನ ಏಕೆ ಸೋಲಿಸಿದ್ದಾರೆ ಎಂದು ಹೇಳಲು ಯೋಗ್ಯತೆ ಇದೆಯೇ ಎಂದು ಪ್ರಶ್ನಿಸಿದರು. ಕಾಂಗ್ರೆಸ್ನವರು ನನ್ನನ್ನ ಮಾತ್ರವಲ್ಲ, ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ತೆಗೆದರು. ದೇಶದಲ್ಲಿ ಕಾಂಗ್ರೆಸ್ ಈ ಸ್ಥಿತಿಗೆ ಬರಬೇಕಾದ್ರೆ ಕಾರಣ ಆ ಪಕ್ಷದ ನಾಯಕರೇ. ಕಾರಣ ಕುಮಾರಸ್ವಾಮಿ ಅವರ ಸರ್ಕಾರವನ್ನ ತೆಗೆಯಲು 18 ಶಾಸಕರನ್ನ ಬಾಂಬೆಗೆ ಯಾರು ಕಳುಹಿಸಿದವರೆಂದು ಹೇಳಲಿ ಎಂದು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಮಾತನಾಡಿ, ಕಳೆದ ವಿಧಾನಸಭಾ ಚುನಾವಣೆ ವೇಳೆ ತಿಪಟೂರಿನಲ್ಲಿ ಡಿಕೆ ಶಿವಕುಮಾರ್ ಅವರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಕೂಡಲೇ ಕ್ವಿಂಟಾಲ್ ಒಬ್ಬರಿಗೆ 15,000 ನೀಡುತ್ತೇವೆ ಎಂದು ಭರವಸೆ ನೀಡಿದ್ರು. ಇಲ್ಲ ಎಂದು ಬೇಕಿದ್ರೆ ಚೌಡೇಶ್ವರಿ ದೇವಿ ಮೇಲೆ ಆಣೆ ಪ್ರಮಾಣ ಮಾಡಲಿ ಎಂದು ಸವಾಲು ಹಾಕಿದ್ರು. ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ, ಹಾಸನದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ದೇವೇಗೌಡರು ಘೋಷಿಸಿದ್ದಾರೆ. ಅವರು ಸೂಚಿಸುವ ವ್ಯಕ್ತಿಯನ್ನ ಲೋಕಸಭೆಗೆ ಕಳುಹಿಸಬೇಕಿದೆ. ಇದರಿಂದ ಜಿಲ್ಲೆಯ ಸರ್ವಾಂಗೀಣ ಪ್ರಗತಿಯಾಗುತ್ತದೆ. ಕಳೆದ ಚುನಾವಣೆಯಲ್ಲಿ ಜೆಡಿಎಸ್ ಪರವಾಗಿ ಕ್ಷೇತ್ರದ ಜನರು ನಿಂತಿದ್ದಾರೆ. ಮುಂದೆ ಬರುವ ಚುನಾವಣೆಯಲ್ಲಿಯೂ ಮತದಾರರು ಜೆಡಿಎಸ್ ಪರ ನಿಲ್ಲಬೇಕೆಂದು ಮನವಿ ಮಾಡಿದರು. ಇದೇ ವೇಳೆ ಲೋಕಸಭಾ ಸದಸ್ಯರಾದ ಪ್ರಜ್ವಲ್ ರೇವಣ್ಣ, ಮಾಜಿ ಶಾಸಕ ಹಾಗೂ ಜಿಲ್ಲಾಧ್ಯಕ್ಷ ಕೆಎಂ ಲಿಂಗೇಶ್, ಜೆಡಿಎಸ್ ಮುಖಂಡರಾದ ಪರಮ ದೇವರಾಜೇಗೌಡ, ಸಿಕೆ ಕುಸುಮಾರಾಣಿ, ಮಮತಾ ರಮೇಶ್, ಅಂಬಿಕಾ ರಾಮಣ್ಣ, ನವಿಲು ಹೊಸೂರು ಚಂದ್ರಪ್ಪ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಎಲ್ಲ ಹೇಳಿದರು. ಈ ಜಿಲ್ಲೆನಲ್ಲೇ 1,000 ಕೋಟಿ ರೂಪಾಯಿ ಬರೀ ಹೈನುಗಾರಿಕೆ. ನಮ್ಮ ತಾಯಿ ಮಾತಾಡುವಾಗ ಒಂದು ಮಾತನ್ನು ಹೇಳಿದರು. ನಿನ್ನೆ ತಾನೇ ಹುಬ್ಳಿಗೆ ಹೋಗಿ ರೈಲ್ವೆ ಅಧಿಕಾರಿಗಳನ್ನ ನಿನ್ನೆ ಭೇಟಿ ಮಾಡಿ ವಾಪಸ್ ಬಂದಿದ್ದಾರೆ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ತುಂಬ ಕೆಲಸ ಮಾಡ್ತಾರೆ ರೇವಣ್ಣವರು, ಭಾಳ ಕೆಲಸ ಮಾಡಿದ್ದಾರೆ. ಆದರೆ ಸ್ವಲ್ಪ ಕೋಪ ಜಾಸ್ತಿ. ಬಂದವರು ಕೆಲಸ ಮಾಡುವಾಗ ಒಂದು ರೀತಿ ಕೋಪದಲ್ಲಿ ಮಾತನಾಡ್ತಕ್ಕಂಥ ಒಂದೇ ಒಂದು ಅವರ ಮನೋಭಾವವನ್ನು ತಿದ್ದುಕೊಳ್ಳಬೇಕು ಅಂತೇಳಿ ನಿಮ್ಮೆಲ್ಲರ ಮುಂದೆ ಇವತ್ತು ನಾನು ತುಂಬ ಧ್ವನಿಯಲ್ಲೇ ಹೇಳ್ತೇನೆ. ಕೆಲಸ ಎಷ್ಟೇ ಮಾಡಿದ್ರು ನಿನ್ನೆ ನಾನು ಗಣರಾಜ್ಯೋತ್ಸವದ ಅಂಗವಾಗಿ ತೋಟಗಾರಿಕೆ ಇಲಾಖೆ ವತಿಯಿಂದ ಹಾಸನ ನಗರದ ಸಿಲ್ವರ್ ಜುಬ್ಲಿ ಆರ್ಚರ್ಡ್ ಪಾರ್ಕ್ನಲ್ಲಿ ಜನವರಿ 26ರಿಂದ 28ರವರೆಗೆ ಏರ್ಪಡಿಸಲಾಗಿರುವ ಫಲಪುಷ್ಪ ಪ್ರದರ್ಶನವನ್ನು ಸಹಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಉದ್ಘಾಟಿಸಿ ನಂತರ ತೋಟಗಾರಿಕೆ ಪಿತಾಮಹ ಮರಿಗೌಡ ಅವರ ಪುತ್ಥಳಿ ಅನಾವರಣಗೊಳಿಸಿದರು. ಫಲಪುಷ್ಪ ಪ್ರದರ್ಶನ ವೀಕ್ಷಣೆ ಮಾಡಿದ ನಂತರ ಸಚಿವರು ಮಾತನಾಡಿ, ಕಳೆದ 5 ವರ್ಷಗಳಿಂದ ನಿಂತು ಹೋಗಿದ್ದ ಫಲಪುಷ್ಪ ಪ್ರದರ್ಶನವನ್ನ ಈ ಬಾರಿ ಶಾಸಕರು ಹಾಗೂ ಇಲಾಖೆ ಅಧಿಕಾರಿಗಳು ಆಸಕ್ತಿ ವಹಿಸಿ ಚೆನ್ನಾಗಿ ಆಯೋಜಿಸಿದ್ದಾರೆ. ಹೇಮಾವತಿ ತೋಟಗಾರಿಕೆ ಸಂಘ ಕೂಡ ಸೇರಿಕೊಂಡಿದ್ದು ಹೆಣ್ಣು ಮಕ್ಕಳು ತುಂಬಾ ಆಸಕ್ತಿ ವಹಿಸಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ತಿಳಿಸಿದ್ರು. ಮುಂದಿನ ದಿನಗಳಲ್ಲಿ ಗುಣಮಟ್ಟವನ್ನ ಇನ್ನೂ ಹೆಚ್ಚು ಉತ್ತಮಪಡಿಸಲು ಹಾಗೂ ಸಾರ್ವಜನಿಕರ ಪಾಲ್ಗೊಳ್ಳುವಿಕೆಯನ್ನ ಹೆಚ್ಚಿಸಿ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವ ಆಶಯವಿದೆ. ಜಿಲ್ಲಾಡಳಿತ, ತೋಟಗಾರಿಕೆ ಇಲಾಖೆ, ಸಂಘ ಸಂಸ್ಥೆಗಳ ಹಾಗೂ ಸಾರ್ವಜನಿಕರೆಲ್ಲರ ಸಹಕಾರ ಪಡೆದು ಪ್ರತಿ ವರ್ಷ ಹೆಚ್ಚು ಪರಿಣಾಮಕಾರಿಯಾಗಿ ಜನರಿಗೆ ಮುಟ್ಟುವಂತೆ ಆಯೋಜಿಸಬೇಕು. ಇದು ರೈತರಿಗೆ ಅನುಕೂಲವಾಗುತ್ತದೆ ಎಂದರು. ನಾವು ಕೂಡ ರೈತ ಕುಟುಂಬದಲ್ಲಿ ಬೆಳೆದಿದ್ರೂ ಸಹ ಇಲ್ಲಿ ಪ್ರದರ್ಶನಕ್ಕಿಟ್ಟಿರುವ ವಿವಿಧ ತಳಿಗಳ ಮಾಹಿತಿ ಇರಲಿಲ್ಲ ಎಂದ ಅವರು, ರೈತರಿಗೆ ಬಹಳ ಉಪಯೋಗವಾಗಲಿದೆ ಎಂದರು. ರೈತರು ರಾಗಿ, ಭತ್ತ, ಕಬ್ಬು ಬೆಳೆಯುತ್ತಿದ್ದಾರೆ. ಕಬ್ಬಿಗೂ ಸ್ವಲ್ಪ ದಿನದಲ್ಲಿ ಬೆಲೆ ಇಲ್ಲದಂತಾಗುತ್ತದೆ. ಅದೃಷ್ಟಕ್ಕೆ ಕಬ್ಬಿನ ಜ್ಯೂಸ್ನಿಂದ ಎಥೆನಾಲ್ ಮಾಡುವುದರಿಂದ ಬ್ಲೆಂಡಿಂಗ್ಗೆ ಅನುಮತಿ ನೀಡಿ ಅದಕ್ಕೆ 54 ರೂಪಾಯಿ ಆಗುತ್ತದೆ. ಈ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ನೀರಾವರಿ ಸೌಲಭ್ಯವಿಲ್ಲದ ಪ್ರದೇಶಗಳಲ್ಲಿ ಕಡಿಮೆ ನೀರಿನಲ್ಲಿ ಉತ್ತಮವಾಗಿ ತರಕಾರಿ ಬೆಳೆಗಳನ್ನು ಬೆಳೆದು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಪೂರಕವಾಗಿ ಮಾಹಿತಿ ನೀಡುತ್ತಿದ್ದಾರೆ. ಇದು ಒಂದು ಉತ್ತಮ ಕಾರ್ಯ ಎಂದು ತಿಳಿಸಿದರು. ಶಾಸಕರಾದ ಸ್ವರೂಪ್ರಕಾಶ್, ಜಿಲ್ಲಾಧಿಕಾರಿ ಸಿ ಸತ್ಯಭಾಮ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ, ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಮತ್ತಿತರರು ಹಾಜರಿದ್ದರು. HCN ನ್ಯೂಸ್, ಹಾಸನ್. ಗಣರಾಜ್ಯೋತ್ಸವದ 75ನೇ ಶುಭಾಶಯನೂ ಕೂಡ ಹಂಚಿದ್ದೇವೆ. ಅದರ ಪ್ರಯುಕ್ತವಾಗಿ ತಾವೇ ಹೇಳ್ದಂಗೆ 5 ವರ್ಷದಿಂದ ಇದಾಗಲೇ ನಿಂತಿದ್ದಂಥದ್ದು. ಈಗ ಹಳೆ ಇದನ್ನು ಮತ್ತೊಮ್ಮೆ ಶಾಸಕರಾಗಿರ್ತಕ್ಕಂಥ ಸ್ವರೂಪ್ ಅವರು ಮತ್ತು ನಮ್ಮ ಇಲಾಖೆಯ ಅಧಿಕಾರಿಗಳು ಭಾಳ ಆಕ್ಟಿವ್ ಇದ್ದಾರೆ. ಮೇಡಮ್ನವರು
ಹಾಗೆ ನಮ್ಮ ಇಲ್ಲಿ ತೋಟಗಾರಿಕೆ ಸಂಬಂಧಪಟ್ಟಂಗೆ ಹೆಣ್ಮಕ್ಳದ್ದು ಒಂದು ಸಂಘ ಬೇರೆ ಇದೆ. ಅದರಲ್ಲಿ ಹೇಮಾವತಿ ತೋಟಗಾರಿಕೆ ಸಂಘ ಅಂತ ಇದೆ. ಮತ್ತು ನಮ್ಮ ಮೋಹನ್ ಕೂಡ ಅವ್ರ ಜೊತೆಯಲ್ಲಿ ಸೇರಿದ್ದಾರೆ. ಈ ಸಾರಿ ಒಂದು ನಿಂತೋಗಿದ್ದಂಥ ಒಂದು ಹೊಸ ಪ್ರಯೋಗನ ನಾನು ನೋಡಿದಾಗ ಇಲ್ಲಿ ಹೆಚ್ಚು ಹೆಣ್ಮಕ್ಳು ಆಸಕ್ತಿಯನ್ನು ವಹಿಸಿ ಈ ಸರಿ ಮಾಡಿದ್ದಾರೆ ಅಂತ. HCN ನ್ಯೂಸ್ನಲ್ಲಿ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ ಪ್ರಥಮ ಬಾರಿಗೆ ಬೃಹತ್ ಕ್ರೋಕರಿ ಮಾರಾಟ ಮೇಳ. 50,000ಕ್ಕೂ ಹೆಚ್ಚು ಗೃಹ ಬಳಕೆಯ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ. ಇಂಪೋರ್ಟ್ ಮತ್ತು ಇಂಡಿಯಾ ಕ್ರೋಕರಿಗಳು 1 ಕೆಜಿಗೆ ಕೇವಲ 299 ರೂಗಳು ಮಾತ್ರ. ಮೈಕ್ರೋವೇವ್ಗೆ ಸಂಬಂಧಿಸಿದ ಗ್ಲಾಸ್ ಮತ್ತು ಪ್ಲಾಸ್ಟಿಕ್ ವಸ್ತುಗಳು ಥೈಲ್ಯಾಂಡ್, ಫ್ರಾನ್ಸ್, ಜರ್ಮನಿಯ ಗ್ಲಾಸ್ ವೇರ್, ಫ್ಯಾನ್ಸಿ ಪ್ಲಾಸ್ಟಿಕ್ ವಸ್ತುಗಳು, ಬೋನ್ ಚೈನಾ ಪಿಂಗಾಣಿ ಮತ್ತು ಗ್ಲಾಸ್ ವಸ್ತುಗಳು, 100% ಫುಡ್ ಗ್ರೇನ್ ಪ್ಯೂರ್ ಮೆಲಮೈನ್ಗಳು ಅಪ್ ಟು 50% ಡಿಸ್ಕೌಂಟ್ನಲ್ಲಿ ಈಗ ನಿಮ್ಮ ಹಾಸನದಲ್ಲಿ ಲಭ್ಯ. 50,000 ಮೇಲ್ಪಟ್ಟ ಗೃಹ ಬಳಕೆಯ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ. ಇದು ಸೀಮಿತ ಅವಕಾಶ. ಹಿಂದೆ ಭೇಟಿ ನೀಡಿ. ಶಂಕರಮಠ ಹಾಲ್, ಶಂಕರಮಠ ರಸ್ತೆ, ಕೆಆರ್ ಪುರ, ಹಾಸನ. ಹಾಸನದಲ್ಲಿ ಪ್ರಥಮ ಬಾರಿಗೆ ಬೃಹತ್ ಕ್ರೋಕರಿ ಮಾರಾಟ ಮೇಳ. ಶಂಕರಮಠ ರಸ್ತೆ, ಕೆಆರ್ ಪುರಂ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಅರ್ಕಲ್ಗೂಡು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ 75ನೇ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ತಹಸೀಲ್ದಾರ್ ಬಸವರೆಡ್ಡಪ್ಪ ರೋಣದ ಧ್ವಜಾರೋಹಣ ನೆರವೇರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಾಸಕ ಎ ಮಂಜು ವಹಿಸಿದ್ರು. ಮೊದಲಿಗೆ ಪೊಲೀಸ್ ಸಿಬ್ಬಂದಿಗಳಿಂದ ಪೊಲೀಸ್ ಕವಾಯತು ವಂದನೆಯನ್ನ ಸ್ವೀಕರಿಸಿದ್ರು. ನಂತರ ಎಲ್ಲಾ ಶಾಲಾ ಮಕ್ಕಳಿಂದ ಧ್ವಜವಂದನೆಯನ್ನ ಸ್ವೀಕರಿಸಿದ್ರು. ನಂತರ ಶಾಸಕರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿದರು. ನಂತರ ಮಾತನಾಡಿದ ಅವರು, ನಾವು 75ನೇ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿ, ನಮ್ಮ ದೇಶದ ಸಂವಿಧಾನವು ಜಾರಿಗೆ ಬಂದ ಈ ದಿನ ನಮ್ಮ ದೇಶಾದ್ಯಂತ ಗಣರಾಜ್ಯದ ದಿನವನ್ನಾಗಿ ಆಚರಣೆ ಮಾಡುತ್ತಾ ಬಂದಿದ್ದೇವೆ. ಇಲ್ಲಿಗೆ 75 ವರ್ಷಗಳು ತುಂಬಿವೆ. ನಮ್ಮ ದೇಶವು ಶಿಕ್ಷಣ, ಆರೋಗ್ಯ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದ್ದೇವೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ನೀವು ಈ ದೇಶದ ಭದ್ರ ಬುನಾದಿ. ನೀವೆಲ್ಲರೂ ಶಾಲೆಯಲ್ಲಿ ಕಲಿತು ಉತ್ತಮ ಪ್ರಜೆಗಳಾಗಿ ಬಾಳಬೇಕು. ನಮ್ಮ ದೇಶಕ್ಕೆ ದೊಡ್ಡ ಸಂವಿಧಾನವನ್ನ ಬರೆದುಕೊಟ್ಟ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಈ ಸಂದರ್ಭದಲ್ಲಿ ಗೌರವ ಸಲ್ಲಿಸಬೇಕು ಎಂದರು. ಅರಣ್ಯ ಇಲಾಖೆಯವರು ಮಾಡಿರುವ ಕೆಲಸಗಳನ್ನು ವೀಕ್ಷಣೆ ಮಾಡಿದ್ರು. ನಂತರ ಎಲ್ಲಾ ಶಾಲಾ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನಡೆಸಿಕೊಟ್ರು. ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಪ್ರದೀಪ್, ಕೃಷ್ಣಯ್ಯ, ಹೂವಯ್ಯ, ಅನುಷಾ, ಹರೀಶ್, ಅನಿಕೇತ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಅಶೋಕ್, ಕ್ಷೇತ್ರ ಶಿಕ್ಷಣಾಧಿಕಾರಿ ದೇವರಾಜ್, ಆರಕ್ಷಕ ವೃತ್ತ ನಿರೀಕ್ಷಕ ರಘುಪತಿ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಬಸವರಾಜ್ ಕಾಟಪ್ಪ ಶಿಗ್ಗಾವಿ, ತಾಲೂಕಿನ ಎಲ್ಲ ಅಧಿಕಾರಿ ವರ್ಗದವರು ಹಾಜರಿದ್ದರು. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಗಣ್ಯರನ್ನು ಸನ್ಮಾನಿಸಲಾಯಿತು. HCN ನ್ಯೂಸ್, ಅರ್ಕಲ್ಗೂಡು. ದೊಡ್ಡಬಳ್ಳಾಪುರದ ಲಕ್ಕಸಂದ್ರ ಶ್ರೀ ಕ್ಷೇತ್ರ ಪುಣ್ಯಧಾಮದಲ್ಲಿ ಜಗದ್ಗುರು ಹಸರಂಗಿ ಅಜ್ಜಯ್ಯನವರ ಹಾಗೂ ಬಾಲ ತ್ರಿಪುರ ಸುಂದರಿ ಅಮ್ಮನವರ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆಯು ನಡೆಯಲಿದೆ ಎಂದು ಶ್ರೀ ಗುರುದೇವ ಗುರೂಜಿ ತಿಳಿಸಿದರು. ಅವರು ಹಾಸನದಲ್ಲಿನ ಸ್ವರಾಗ ನೃತ್ಯ ಶಾಲೆಯಲ್ಲಿ ತಮ್ಮ ನೂರಾರು ಭಕ್ತರನ್ನ ಉದ್ದೇಶಿಸಿ ಮಾತನಾಡಿ, ಇದೇ 2024ರ ಫೆಬ್ರವರಿ 15 ಮತ್ತು 16ರಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು, 15ರಂದು ಗುರು ಪ್ರಾರ್ಥನೆ, ಮಹಾಗಣಪತಿ ಹೋಮ, ಕಳಶ ಸ್ಥಾಪನೆ, ವಾಸ್ತು ಹೋಮ, ಮಂಗಳಾರತಿ ನಡೆಯಲಿದೆ. 16ರಂದು ಗೋಪೂಜೆ, ಪ್ರಾಣ ಪ್ರತಿಷ್ಠಾಪನೆ, ಇನ್ನಿತರೆ ಹೋಮ ಹವನ ಮತ್ತು ಕುಂಭಾಭಿಷೇಕ ಹಾಗೂ ತೀರ್ಥ ಪ್ರಸಾದ ವಿನಿಯೋಗವಿರುತ್ತದೆ ಎಂದರು. ಭಕ್ತಾದಿಗಳು ತಮ್ಮ ತನು ಮನ ಧನವನ್ನ ನೀಡಿ ದೇವರ ಕೃಪೆಗೆ ಪಾತ್ರರಾಗಿ ಮತ್ತು ಈ ಮಹೋನ್ನತ ಕಾರ್ಯಕ್ರಮಕ್ಕೆ ಆಗಮಿಸಿ ಎಂದರು. HCN ನ್ಯೂಸ್, ಹಾಸನ್. ಸುಖಿನೋ ಭವಂತ ನಾವು ಹೇಳ್ತೀವಿ. ಇಷ್ಟೇ ನಾ ಹೇಳೋದು ಭಕ್ತರಿಗೆ, ನೀವು ಹಾಸನದವ್ರು ನಿಜವಾಗಿ ಅದೃಷ್ಟವಂತರು. ಕಾರಣ ಸಾಕ್ಷಾತ್ ಹಾಸನಾಂಬೆ ನಿಮ್ಮ ಜೊತೆಗಿದ್ದಾಳೆ. ಪ್ರತಿ ವರ್ಷ ಆ ತಾಯಿ ನೋಡಕ್ಕೆ ಯಾವುದ್ಯಾವುದೋ ಮೂಲೆ ದೇಶದಿಂದ ಬರ್ತಾರೆ. ಆಕಿ ನಿಮ್ಮ ಜೊತೆಗೆ ಇದ್ದಾಳೆ. ಇವತ್ತು ನಾವು ಅಷ್ಟೇ, ಕರೆದ್ರೆ ಮಾತ್ರ ಹೋಗವ, ಕರೆಯದೇ ಬಂದಂಗದ ನಾವು.
ಈ ಜಾಗಕ್ಕೆ ಅಂದರೆ ಹಾಸನಾಂಬೆ ನಿರೀಕ್ಷಿತವಾಗಿ ಡೆಫಿನೆಟ್ಲಿ, ಯಾಕಂದರೆ ಹಾಸನಾಂಬೆ ಶಕ್ತಿನೋ ಅಥವಾ ಈ ಭಕ್ತರ ಭಕ್ತಿನೋ ಕರೆಸ್ದ ನಾವು ಬಂದಿರೋದು ಇಷ್ಟೇ. ಮೂಲ ಮಠ ನಮ್ಮದು ಸದ್ಗುರು ಹಸರಂಗಿ ಅಜ್ಜಯ್ಯ ಧಾರ್ಮಿಕ ಸಂಸ್ಥಾನ, ಹಸರಂಗಿ ಅಜ್ಜಯ್ಯ ಧಾರ್ಮಿಕ ಚಾರಿಟೇಬಲ್ ಟ್ರಸ್ಟ್ ಅಂತ 2 ಟ್ರಸ್ಟ್ ಇದೆ ನಮ್ಮದು. ಅದು ಬೆಂಗಳೂರಿನಲ್ಲಿ ಇದೆ. ಮೂಲ ಬಂದು ಅಜ್ಜಯ್ಯನವರು 135 ವರ್ಷ ಬದುಕಿದ್ದ. ನಮ್ಮ 3 ವರ್ಷ ಮಗು ಇಟ್ಟಾಗ ನಾ ಇದ್ದಾಗ ಹುಡ್ಕೊಂಡ್ ಬಂದಿದ್ದ ಬಿಜಾಪುರಿಗೆ. ನಾ ಬಿಜಾಪುರಲ್ಲಿ ವಾಸಿ, ಅಲ್ಲಿ ಬಂದು ಹಸ್ತ ಇಟ್ಟು ಮರಿ ಮಾಡ್ಕೊಂಡು ಹೋದವ. ಅಲ್ಲಿ ನಡೀತಾ ಇದೆ ಸಂಸ್ಕಾರ. ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾದ ಬೇಲೂರು ವಿಧಾನಸಭಾ ಕ್ಷೇತ್ರದ 224 ಕ್ಷೇತ್ರದಲ್ಲಿ ಅತ್ಯಂತ ಹಿಂದುಳಿದಿದೆ. ಈ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಬಗ್ಗೆ ನಾನು ಕನಸು ಕಂಡಿರುವೆ. ಆದರೆ ಸರ್ಕಾರದಿಂದ ಎಷ್ಟೇ ಪ್ರಸ್ತಾವನೆ ಸಲ್ಲಿಸಿದ್ರೂ ಇಲ್ಲಿ ತನಕ ಯಾವುದೇ ಬಿಡುಗಾಸು ಅನುದಾನ ಬಂದಿಲ್ಲ ಎಂದು ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ಬೇಸರ ವ್ಯಕ್ತಪಡಿಸಿದರು. ಬೇಲೂರು ಪಟ್ಟಣದ ಜೂನಿಯರ್ ಕಾಲೇಜ್ ಆವರಣದಲ್ಲಿ ನಡೆದ 75ನೇ ಗಣರಾಜ್ಯೋತ್ಸವ ಸಮಾರಂಭದ ಅಧ್ಯಕ್ಷತೆ ವಹಿಸಿಕೊಂಡು ಮಾತನಾಡಿದ ಅವರು, ಬೇಲೂರು ಹೇಳಿಕೇಳಿ ಪ್ರವಾಸಿ ತಾಣ. ಇಲ್ಲಿನ ಕಿರಿದಾದ ಮುಖ್ಯ ರಸ್ತೆಯಿಂದ ತೀವ್ರ ಟ್ರಾಫಿಕ್ ಉಂಟಾಗುತ್ತಿದೆ. 500 ವರ್ಷಗಳ ಸತತ ಹೋರಾಟಕ್ಕೆ ರಾಮ ಮಂದಿರ ಸ್ಥಾಪಿಸಿ ಬಾಲರಾಮನ ಪ್ರತಿಷ್ಠಾಪನೆಯ ಮೂಲಕ ಅಸಂಖ್ಯಾತರ ಭಾವನೆಗಳಿಗೆ ಮೋದಿ ಗೌರವ ನೀಡಿದ್ದಾರೆ ಎಂದು ಮೋದಿ ಅವರ ಕಾರ್ಯವನ್ನ ಶ್ಲಾಘಿಸಿದರು. ತಹಸೀಲ್ದಾರ್ ಎಂ ಮಮತಾ ಮಾತನಾಡಿ, 75ನೇ ವರ್ಷದ ಗಣರಾಜ್ಯೋತ್ಸವ ನಾಡಿನಲ್ಲಿ ವಿಭಿನ್ನ ಬಗೆಯಲ್ಲಿ ನಡೆಯುತ್ತಿರುವ ಸಂದರ್ಭ ಸಮಾಜದ ಅಸಮಾನತೆ, ನಿರುದ್ಯೋಗ, ಶೋಷಣೆ, ದೌರ್ಜನ್ಯ, ಮೌಢ್ಯತೆ, ಬಡತನ, ಹಸಿವು ಇನ್ನೂ ಸವಾಲಾಗಿವೆ. ಸಂವಿಧಾನದ ಆಶಯಗಳನ್ನ ಯಥಾವತ್ತಾಗಿ ಯುವ ಪೀಳಿಗೆಗೆ ತಿಳಿಸುವ ಕೆಲಸ ನಡೆಯಬೇಕಿದೆ. ದೇಶದಲ್ಲಿ ಎಂದಿಗೂ ಸಂವಿಧಾನ ಆಶೋತ್ತರಗಳನ್ನು ಗೌರವಿಸುವ ಜೊತೆಗೆ ಸಹಬಾಳ್ವೆ, ಸಮಾನತೆ, ಸಾಮರಸ್ಯಗಳನ್ನು ಕಾಪಾಡುವ ನಿಟ್ಟಿನಲ್ಲಿ ಭಾರತದ ಪ್ರಜೆಗಳಾದ ನಾವುಗಳು ನಮ್ಮ ಹಕ್ಕುಗಳ ಜೊತೆಗೆ ಕರ್ತವ್ಯ ಪಾಲಿಸಬೇಕೆಂದು ಕರೆ ನೀಡಿದರು. ಪುರಸಭೆ ಅಧ್ಯಕ್ಷೆ ತೀರ್ಥಕುಮಾರಿ ವೆಂಕಟೇಶ್ ಮಾತನಾಡಿ, ಯಾವುದೇ ರಾಷ್ಟೀಯ ಹಬ್ಬಗಳು ಕೇವಲ ಕಾಟಾಚಾರಕ್ಕೆ ಆಗಬಾರದು. ಇತ್ತೀಚಿನ ದಿನಗಳಲ್ಲಿ ಕೇವಲ ವಿದ್ಯಾರ್ಥಿಗಳು ಹಾಗೂ ಕೆಲ ಇಲಾಖೆಯವರು, ಶಿಕ್ಷಕರು ಮಾತ್ರ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ. ಆದರೆ ನಾಗರಿಕರಿಗೆ ಇಂತಹ ಒಂದು ರಾಷ್ಟೀಯ ಹಬ್ಬಗಳಲ್ಲಿ ಭಾಗವಹಿಸಲು ಅವಕಾಶ ಇಲ್ಲದಿರುವುದು ಬೇಸರದ ಸಂಗತಿ. ಕಾರಣ, ದೇಶಭಕ್ತಿ ಎನ್ನುವುದು ತಮ್ಮ ಕುಟುಂಬದಿಂದಲೇ ಹಾಗೂ ಮನೆಯಿಂದಲೇ ಬರಬೇಕು. ಆದ್ದರಿಂದ ಇಂತಹ ಕಾರ್ಯಕ್ರಮಗಳನ್ನು ಆಚರಿಸುವ ಸಮಯ ಹಾಗೂ ಸಂವಿಧಾನದ ಪಿತಾಮಹ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಪಾಲಿಸುವಂತಹ ದಿನದಲ್ಲಿ ಪ್ರತಿಯೊಬ್ಬರನ್ನ ಸಹ ಆಹ್ವಾನಿಸುವಂತೆ ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ರಾಷ್ಟೀಯ ತೆಂಗು ಮತ್ತು ನಾರು ಅಭಿವೃದ್ಧಿ ಮಂಡಳಿ ಉಪಾಧ್ಯಕ್ಷ ರೇಣುಕುಮಾರ್, ಇಒ ಸತೀಶ್, ಬಿಇಒ ಕೆಪಿ ನಾರಾಯಣ್, ಸಿಪಿಐ ಜಯರಾಮ್, ಮುಖ್ಯಾಧಿಕಾರಿ ಸುಜಯ್, ನೌಕರರ ಸಂಘದ ಅಧ್ಯಕ್ಷ ಮಂಜುನಾಥ್ ಸೇರಿದಂತೆ ಪುರಸಭಾ ಸದಸ್ಯರು ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳ ವರ್ಗ ಹಾಜರಿದ್ದು, ಸಭೆಯಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಅಭಿನಂದನೆ ಸಲ್ಲಿಸಲಾಯಿತು. HCN ನ್ಯೂಸ್ ಬೇಲೂರು. ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಇವತ್ತು ನಾನು ಅದೇ ಶಾಸಕರ ಹತ್ರ ಹೇಳ್ತಾ ಇದ್ದೆ, ಬರೀ ಇವತ್ತು ಶಾಲಾ ಮಕ್ಕಳು ಮಾತ್ರ ನಾವು ಕಾರ್ಯಕ್ರಮಗಳಲ್ಲಿ, ರಾಷ್ಟ್ರೀಯ ಹಬ್ಬಗಳಲ್ಲಿ ನೋಡ್ತಾ ಇದ್ದೀವಿ. ಕಾಟಾಚಾರಕ್ಕೆ ನಮ್ಮ ಎಲ್ಲ ಶಿಕ್ಷಕರ ಇಲಾಖೆಯಿಂದ ಬರ್ತಾರೆ, ಮಕ್ಕಳು ಕರ್ಕೊಂಡ್ಬಂದಿರೋದಂತಹ ಕೆಲವಾರು ಇಲಾಖೆಯವರನ್ನು ಬಿಟ್ಟರೆ ನಾಗರಿಕರು ಇವತ್ತು ಯಾರೂ ಸಹ ಭಾಗವಹಿಸ್ತಾ ಇರೋದು ಒಂದು ವಿಷಾದನೀಯ ಅಂತಲೇ ಹೇಳ್ಬೋದು. ಯಾಕೆಂದರೆ ಮಾಡೋದೇ ನಾವು ಒಂದು 3 ರಾಷ್ಟ್ರೀಯ ಹಬ್ಬಗಳು. ನಮಗೆ ಮಕ್ಕಳಿಗೆ ಇವತ್ತು ದೇಶಭಕ್ತಿ ನಮ್ಗೆ ಉಳಿಸ್ಬೇಕಾಗಿರುತ್ತೆ. ಮಕ್ಕಳಲ್ಲಿ ಇವತ್ತು ದೇಶಭಕ್ತಿ ಬರಲೇಬೇಕು. ಇವತ್ತು ಇಲ್ಲ ಅಂದರೆ ಮುಂದಿನ ದಿವಸಗಳಲ್ಲಿ ನಮ್ಮ ಇದು ಅಧೋಗತಿ ಆಗ್ತಾ ಹೋಗುತ್ತೆ. ದೇಶಭಕ್ತಿ ಯಾಕೆ ಬೆಳೆಸಬೇಕು ಅಂದರೆ ಶಿಕ್ಷಕರು ಇವತ್ತು ಅವ್ರು ಮಾತ್ರ ದೇಶಭಕ್ತಿ ಮೂಡಿಸಿ ಸಾಕು, ಮಕ್ಕಳಿಗೆ ಮನೆಯಲ್ಲಿ ತಂದೆ ತಾಯಿಗಳು ಸಹ ದೇಶಭಕ್ತಿಯನ್ನು ಮೂಡಿಸೋದಕ್ಕೆ ಸಹಾಯ ಮಾಡಬೇಕಾಗುತ್ತೆ. ಇಂಥ ಕಾರ್ಯಕ್ರಮಗಳಲ್ಲಿ ನಾಗರಿಕರು ಹೆಚ್ಚಿನ ರೀತಿಯಲ್ಲಿ ಪಾಲ್ಗೊಳ್ಳಬೇಕಾಗಿತ್ತು ಒಂದು ಕರ್ತವ್ಯ ಅಂತಲೇ. ಇವತ್ತು ನಿನ್ನೆ ದಿವಸ ನಾವು ಬೇಲೂರಿನ ಒಂದು ಹೃದಯ ಭಾಗ, ತಾಲೂಕು ಆಡಳಿತ ಸೌಧ ಇರುವಂತಹ ಹೃದಯ ಭಾಗದಲ್ಲಿ ನಿನ್ನೆ ದಿವಸ ನಮ್ಮ ಶಾಸಕರಿಂದ ಒಂದು ಐಮಾಸ್ ಲೈಟಿನ ಉದ್ಘಾಟನೆ ಮಾಡಿದ್ವಿ. ನಾವು ಅಲ್ಲಿ ಅಂಬೇಡ್ಕರ್ ಜಂಬೂ ದ್ವೀಪ, ಹಿಂದೂಸ್ತಾನ, ಭಾರತ, ಇಂಡಿಯಾ ಎಂಬ ಹಲವಾರು ಹೆಸರುಗಳಿಂದ ಕರೆಯಲ್ಪಡುವ ತನ್ನದೇ ಆದ ಭೌಗೋಳಿಕ, ಸಾಂಸ್ಕೃತಿಕ, ಪಾರಂಪರಿಕ ಮತ್ತು ಆಡಳಿತಾತ್ಮಕ ಐತಿಹ್ಯವನ್ನು ಹೊಂದಿದ ಭಾರತ ದೇಶವು ವಿವಿಧ ಪ್ರಾಂತ್ಯಗಳಲ್ಲಿ ಹಲವಾರು ರಾಜಮನೆತನಗಳು ಆಡಳಿತ ನಡೆಸುತ್ತಿದ್ದ ಕಾಲದಲ್ಲಿ ಪೋರ್ಚುಗೀಸರು, ಡಚ್ಚರು, ಹಾಗಾಗಿ ವೀರ ಸೇನಾನಿಗಳ, ಅಸಂಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರರ ಅವಿರತ ಹೋರಾಟದ ಫಲವಾಗಿ ಬ್ರಿಟಿಷರ ಕಪಿಮುಷ್ಟಿಯಿಂದ 1947 ಆಗಸ್ಟ್ 15ರಂದು ಭಾರತೀಯರಾದ ನಾವು ಸ್ವಾತಂತ್ರ್ಯವನ್ನು ಪಡೆದೆವು. ಬ್ರಿಟಿಷ್ ಆಯೋಗ 3 ಸದಸ್ಯರಿಂದ ಕೂಡಿದ ಕ್ಯಾಬಿನೆಟ್ ಆಯೋಗದ ಶಿಫಾರಸಿನಂತೆ ನವೆಂಬರ್ 26, 1946ರಲ್ಲಿ ಸಂವಿಧಾನ ರಚನಾ ಸಮಿತಿಯನ್ನು ರಚನೆ ಮಾಡಲಾಯಿತು. ಸದರಿ ಸಂವಿಧಾನ ರಚನಾ ಸಭೆಯಲ್ಲಿ ಭಾರತ ಸಮಾಜದ ವಿವಿಧ ಭಾಗಗಳ ಜನಪ್ರತಿನಿಧಿಗಳು, ಮಹಿಳೆಯರು, ಸ್ವಾತಂತ್ರ್ಯ ಹೋರಾಟಗಾರರು, ನುರಿತ ಮೇಧಾವಿಗಳು ಸದಸ್ಯರಾದರು.
ಪ್ರಾರಂಭದಲ್ಲಿ 389 ಸದಸ್ಯರಿಂದ ಪ್ರಾರಂಭವಾದ ರಚನಾ ಸಭೆ ಅಂತಿಮವಾಗಿ 284 ಸಮಾನತೆ, ಸೋದರತೆ, ಸಹಿಷ್ಣುತೆಯ ಸಂದೇಶವನ್ನ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ನೀಡಿದ್ದಾರೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು. ಅವರು ಚನ್ನರಾಯಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ 75ನೇ ವರ್ಷದ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಎಂಬ ದೃಷ್ಟಿಯಿಂದ ಈ ದೇಶದಲ್ಲಿ ನಾವೆಲ್ಲರೂ ಜೀವನ ಕಟ್ಟಿಕೊಂಡಿದ್ದೇವೆ. ಸಂವಿಧಾನದ ವ್ಯವಸ್ಥೆಯಲ್ಲಿ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಹಾಗೂ ಪತ್ರಿಕಾರಂಗ ನಮ್ಮ ದೇಶದ ಅಭಿವೃದ್ಧಿಯ ಸಂಕೇತವಾಗಿದೆ. ಒಕ್ಕೂಟದ ವ್ಯವಸ್ಥೆಯಲ್ಲಿ ಪ್ರಜಾಸತ್ತಾತ್ಮಕ ರಾಷ್ಟವಾಗಿ ಬೆಳೆದಿರುವ ಸಂದರ್ಭ ನಮ್ಮ ದೇಶ ಸಂವಿಧಾನವನ್ನು ಅಳವಡಿಸಿಕೊಂಡ ನಂತರ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ವೈಜ್ಞಾನಿಕವಾಗಿ ಅಭಿವೃದ್ಧಿ ಹೊಂದುತ್ತಿರುವ ದೇಶವಾಗಿದೆ. ನಮ್ಮ ದೇಶದ ಬಗ್ಗೆ ನಾವೆಲ್ಲರೂ ಹೆಮ್ಮೆ ಪಡುವ ವಿಷಯವಾಗಿದೆ. ವಿಶ್ವದಲ್ಲೇ 10ನೇ ಆರ್ಥಿಕ ಶಕ್ತಿಯಾಗಿ ಬೆಳೆದಿರುವ ದೇಶ ನಮ್ಮ ಭಾರತ. ಮುಂದಿನ ದಿನಗಳಲ್ಲಿ 5ನೇ ಸ್ಥಾನಕ್ಕೇರುವ ಎಲ್ಲ ಲಕ್ಷಣಗಳು ಕಾಣುತ್ತಿವೆ. ಪಂಚವಾರ್ಷಿಕ ಯೋಜನೆಗಳ ಮೂಲಕ ನಮ್ಮ ದೇಶ ಎಲ್ಲ ರಂಗದಲ್ಲೂ ಅಭಿವೃದ್ಧಿ ಸಾಧಿಸುತ್ತಿದೆ ಎಂದರು. ತಹಸೀಲ್ದಾರ್ ಬಿಎಂ ಗೋವಿಂದರಾಜ್ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ತಾಲೂಕು ಆಡಳಿತದ ವತಿಯಿಂದ ಗಣ್ಯರು ಅಭಿನಂದಿಸಿದರು. ಶಾಲಾ ಮಕ್ಕಳು ಪಥ ಸಂಚಲನ ನಡೆಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ರವಿಪ್ರಸಾದ್, ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿ ಹರೀಶ್, ಕ್ಷೇತ್ರ ಶಿಕ್ಷಣಾಧಿಕಾರಿ ದೀಪಾ, ಪುರಸಭಾ ಮುಖ್ಯಾಧಿಕಾರಿ ಹೇಮಂತ್, ಟಿಎಪಿಸಿಎಂಎಸ್ ಅಧ್ಯಕ್ಷ ನಂಜಪ್ಪ, ನೌಕರರ ಸಂಘದ ಅಧ್ಯಕ್ಷ ಮಂಜಪ್ಪ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ಎನ್ ಲೋಕೇಶ್ ಮತ್ತಿತರರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಈ ಒಂದು ಸಂವಿಧಾನ ವ್ಯವಸ್ಥೆಯಲ್ಲಿ ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ, ಅದರ ಜೊತೆಯಲ್ಲಿ ನಮ್ಮ ಪತ್ರಿಕಾ ರಂಗ 4ನೇ ಅಂಗವಾಗಿರ್ತಕ್ಕಂಥದ್ದು ನಮ್ಮ ದೇಶದ ಒಂದು ಅಭಿವೃದ್ಧಿಯ ಸಂಕೇತ ಎಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಒಕ್ಕೂಟ ವ್ಯವಸ್ಥೆಯಲ್ಲಿ ದೊಡ್ಡ ಪ್ರಜಾಸತ್ತಾತ್ಮಕವಾದಂತಹ ಒಂದು ರಾಷ್ಟ್ರವಾಗಿ ಹೊರಹೊಮ್ಮಿರುವಂತಹ ಈ ಸಂದರ್ಭದಲ್ಲಿ ನಮ್ಮ ದೇಶ ಸ್ವಾತಂತ್ರ್ಯಾನಂತರ ಸಂವಿಧಾನವನ್ನು ಅಳವಡಿಸಿಕೊಂಡ ನಂತರ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ವೈಜ್ಞಾನಿಕವಾಗಿ HCN ನ್ಯೂಸ್ನಲ್ಲೀಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕಳೆದರೂ ಶಾಲಾ ಕಾಲೇಜುಗಳಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲು ರಾಜ್ಯ ಸರ್ಕಾರ ವಿಫಲವಾಗಿದೆ. ಉತ್ತಮವಾದ ಶಿಕ್ಷಣವನ್ನ ಸರ್ಕಾರ ಮಕ್ಕಳಿಗೆ ಕೊಟ್ಟಿದೆ. ಆದರೆ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಬಡವರ, ರೈತರ ಮಕ್ಕಳು ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದು ಶಾಸಕ ಎಚ್.ಡಿ. ರೇವಣ್ಣ ತಿಳಿಸಿದರು. ಹೊಳೆನರಸೀಪುರ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ 75ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಬಯಲು ರಂಗಮಂದಿರದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಎಚ್.ಡಿ. ರೇವಣ್ಣ, ನಮ್ಮ ಭಾರತದ ಪ್ರಧಾನಮಂತ್ರಿ ಮೋದಿ ಅವರು ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿರುವುದು ಹೆಮ್ಮೆಯ ವಿಚಾರ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಹಾಜರಿದ್ದ ವಿದ್ಯಾರ್ಥಿಗಳಿಗೆ, ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಗಣರಾಜ್ಯೋತ್ಸವದ ಶುಭಾಶಯ ಕೋರಿದ್ರು. ಧ್ವಜಾರೋಹಣ ಮಾಡಿ ಮಾತನಾಡಿದ ತಹಸೀಲ್ದಾರ್ ಕೆಕೆ ಕೃಷ್ಣಮೂರ್ತಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನ ಭಾರತೀಯರ ಸಂಸ್ಕೃತಿ, ಭಾಷೆ, ಸಂಪ್ರದಾಯ, ಧರ್ಮ ಮತ್ತು ಆಚರಣೆ ವಿಶೇಷವಾದದ್ದು. ವಿವಿಧತೆಯಲ್ಲಿ ಏಕತೆಯನ್ನ ಕಾಣಬಹುದಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕೊರೋನಾ ಸಮಯದಲ್ಲಿ ಸಾವಿರಾರು ಜೀವಗಳಿಗೆ ಆಸರಿಯಾಗಿ ಉತ್ತಮವಾದ ಚಿಕಿತ್ಸೆ ಕೊಟ್ಟು ಹೆಸರುವಾಸಿಯಾದ ಡಾಕ್ಟರ್ ಸಿದ್ದೇಗೌಡ ಅವರನ್ನ ತಾಲೂಕು ಆಡಳಿತದ ವತಿಯಿಂದ ಸನ್ಮಾನಿಸಲಾಯಿತು. ರೈತ ಪ್ರದೀಪ್, ಸಾರ್ವಜನಿಕ ಆಸ್ಪತ್ರೆ ತಜ್ಞ ವೈದ್ಯ ಡಾಕ್ಟರ್ ಅನಿತಾ, ಪತ್ರಕರ್ತ ಅಭಿಲಾಷ್, ಲಿಂಗರಾಜಪ್ಪ, ಆರಕ್ಷಕ ನಿರೀಕ್ಷಕರ ಕಚೇರಿ ಸಿಬ್ಬಂದಿ ಮಂಜುಳಾ, ಅಗ್ನಿಶಾಮಕ ಮಂಜುನಾಥ್, ಚಂದ್ರಶೇಖರ್, ಸತ್ಯನಾರಾಯಣ, ಶ್ರೀನಿವಾಸ್, ಗಿರೀಶ್, ಕ್ರೀಡಾಪಟುಗಳಾದ ಶ್ರಾವಣಿ ಹಾಗೂ ಲಿಖಿತ್ರನ್ನ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಅಶೋಕ್, ವೃತ್ತ ನಿರೀಕ್ಷಕ ಪ್ರದೀಪ್,
ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಲಿಂಗೇಗೌಡ, ಕೃಷಿ ಇಲಾಖೆಯ ಉಪನಿರ್ದೇಶಕಿ ಸ್ವಪ್ನ, ಮೀನುಗಾರಿಕೆ ಇಲಾಖೆ ಅಧಿಕಾರಿ ಸುಮಾ, ಮುಖ್ಯಾಧಿಕಾರಿ ಮಹೇಂದ್ರ, ಸಿಇಒ ಬಿಸಿಎಂ ಇಲಾಖೆಯ ಮಂಜುನಾಥ್, ಸುಜಾತಾ ಅಲಿ ಇದ್ದರು. ಕಾರ್ಯಕ್ರಮದಲ್ಲಿ ಸುವರ್ಣ ಶಾಲೆಯ ವಿದ್ಯಾರ್ಥಿಗಳು ಸಂವಿಧಾನ ಶಿಲ್ಪಿ ಡಾ ಬಾಬಾ ಸಾಹೇಬ್ರ ಜೀವನ ಚರಿತ್ರೆಯ 5 ನಿಮಿಷದ ಹಾಡಿನೊಂದಿಗೆ ಸವಿಸ್ತಾರವಾಗಿ ಅಭಿನಯಿಸಿ ಕಾರ್ಯಕ್ರಮದಲ್ಲಿದ್ದ ಜನರ ಮನಸೂರೆಗೊಂಡರು. HCN ನ್ಯೂಸ್, ಹೊಳೆನರಸೀಪುರ. ಇಡೀ ರಾಷ್ಟ್ರದಲ್ಲಿ ಇವತ್ತು ರಾಷ್ಟ್ರೀಯ ಹಬ್ಬವನ್ನು ನಾವು ಗಣರಾಜ್ಯೋತ್ಸವ ಬಂದು 75 ವರ್ಷಗಳಿದೆ. ಇವತ್ತು ನಾವು ಗಣರಾಜ್ಯೋತ್ಸವ ಸಂಭ್ರಮದಿಂದ ಆಚರಣೆ ಮಾಡುವಂಥ ಒಂದು ದಿನ ಅಂತ ಹೇಳ್ಬೋದು. ಇಡೀ ರಾಷ್ಟ್ರ ಇವತ್ತು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದೆ. ಇದಕ್ಕೆ ಶುಭವನ್ನು ಕೋರಿ ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಮತ್ತು ಗಣರಾಜ್ಯೋತ್ಸವ ತಂದುಕೊಟ್ಟಂಥ ಎಲ್ಲ ಅವರಿಗೆ ಇವತ್ತು ವಂದನೆ ಸಲ್ಲಿಸಿ, ಇವತ್ತು 75 ವರ್ಷ ಇನ್ನೂ ನಮಗೆ ಗ್ರಾಮೀಣ ಪ್ರದೇಶ ಇರ್ಬೋದು, ನಗರ ಪ್ರದೇಶದಲ್ಲಿ ಇವತ್ತು ಸರ್ಕಾರಿ ಕಾಲೇಜುಗಳ ಕಟ್ಟಡಗಳನ್ನು ದುಸ್ತುತಿ ಮಾಡೋಕ್ಕಾಗಿಲ್ಲ ಈ ಸರ್ಕಾರ. ನೊಂದು ಹೇಳಬೇಕಾದ್ರೆ ಅದಕ್ಕೆ ಸರ್ಕಾರಿ ಮಾಧ್ಯಮಿಕ ಇರ್ಬೋದು, ಪ್ರಾಥಮಿಕ ಇರ್ಬೋದು, ಪ್ರೌಢಶಾಲೆ ಇರ್ಬೋದು, ಮತ್ತು ಪದವಿ ಪೂರ್ವ ಕಾಲೇಜ್ ಇರ್ಬೋದು, ಮತ್ತು ಏನು ಹೈಸ್ಕೂಲ್ ಕಾಲೇಜುಗಳು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು, ಇವು ಮೂಲ 75ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಸಕಲೇಶಪುರದ ಸುಭಾಷ್ ಕ್ರೀಡಾಂಗಣದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಉಪವಿಭಾಗಾಧಿಕಾರಿ ಡಾ ಶ್ರುತಿ ಎಂಕೆ ಮಾತನಾಡಿ, 75 ವರ್ಷಗಳ ಹಿಂದೆ ನಮ್ಮ ದೇಶ ಗಣರಾಜ್ಯ ವರ್ಷವಾಗಿ ರೂಪುಗೊಂಡ ಐತಿಹಾಸಿಕ ದಿನ ಇದು. ಆಗಸ್ಟ್ 15, 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಿದ್ರೂ ಸಹ ನಾವು ಬ್ರಿಟಿಷರ ಕಾಲದಿಂದಲೂ ಆಡಳಿತ ನಡೆಸಿಕೊಂಡು ಬಂದಿದ್ರು. ಜನವರಿ 26, 1950ರಂದು ನಮ್ಮದೇ ಸಂವಿಧಾನವನ್ನು ನಾವು ಜಾರಿಗೆ ತಂದಿದ್ದೇವೆ. ಸಂವಿಧಾನ ರಚನಾಕಾರರು ಬಹಳಷ್ಟು ಶ್ರಮ ವಹಿಸಿ ಎಲ್ಲ ದೇಶದ ಸಂವಿಧಾನವನ್ನು ಅಧ್ಯಯನ ಮಾಡಿ 2 ವರ್ಷ 11 ತಿಂಗಳು 28 ದಿನಗಳ ಕಾಲ ಶ್ರಮ ವಹಿಸಿ ಡಾ ಬಿಆರ್ ಅಂಬೇಡ್ಕರ್ ನಮ್ಮ ದೇಶಕ್ಕೆ ಸಂವಿಧಾನವನ್ನು ಜಾರಿಗೆ ತಂದರೆಂದು ತಿಳಿಸಿದರು. 75ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಶಾಸಕರಾದ ಸಿಮೆಂಟ್ ಮಂಜುನಾಥ್ ಅವರು, ಭಾರತ ಹಲವಾರು ರಾಜ್ಯ ಹಂಚಿ ಹೋಗಿದ್ದ ಸಂದರ್ಭ ಎಲ್ಲವನ್ನ ಒಟ್ಟುಗೂಡಿಸಿ ಗಣತಂತ್ರ ವ್ಯವಸ್ಥೆಯನ್ನ ಜಾರಿಗೆ ತರಲಾಯಿತು. ನಮ್ಮ ರಾಷ್ಟಕ್ಕೆ ಉತ್ತಮ ಸಂವಿಧಾನ ತಂದುಕೊಟ್ಟಂತಹ ಅಂಬೇಡ್ಕರ್ ಅವರನ್ನ ಗೌರವಿಸುತ್ತಾ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನ ನೆನೆದರು. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿದ ಗಣ್ಯರಾದ ಸಾಹಿತ್ಯ ಕ್ಷೇತ್ರದಿಂದ ಕೀರ್ತಿ ಕಿರಣ್ ಕುಮಾರ್, ಕ್ರೀಡಾ ಕ್ಷೇತ್ರದಲ್ಲಿ ಅನುಸೂಯ ಕೆಜಿ, ಸಾಮಾಜಿಕ ಕ್ಷೇತ್ರದಲ್ಲಿ ಮೊಹಮ್ಮದ್ ಫರ್ಹಾನ್, ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಹೆತ್ತೂರು ಜಗದೀಶ್, ಕೃಷಿ ಕ್ಷೇತ್ರದಲ್ಲಿ ಎಂಎ ಪ್ರೇಮಕುಮಾರ್, ಶಿಕ್ಷಣ ಕ್ಷೇತ್ರದಲ್ಲಿ ಸುಧಾಕರ್ ಬಾಬು ಕೆಆರ್, ಪೌರಕಾರ್ಮಿಕರ ಕ್ಷೇತ್ರದಲ್ಲಿ ಎಚ್ಪಿ ಕರ್ಣ ಹಾಗೂ ಮಾಜಿ ಸೈನಿಕರಾದ ರಾಮೇಗೌಡ ಅವರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿವಿಧ ಶಾಲೆಯ ವಿದ್ಯಾರ್ಥಿಗಳು ದೇಶಭಕ್ತಿ ಹಾಡುಗಳಿಗೆ ಅದ್ಭುತವಾಗಿ ನೃತ್ಯ ಮಾಡಿದ್ರು. ಆಕ್ಸ್ಫರ್ಡ್ ಶಾಲೆ ವಿದ್ಯಾರ್ಥಿಗಳು ಪೊಲೀಸ್ ಕವಾಯತು ಹಾಗೂ ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥ ಸಂಚಲನ ನಡೆಯಿತು. ಕಾರ್ಯಕ್ರಮದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷ ಹಾಗೂ ತಹಸೀಲ್ದಾರ್ ಕೆ ಪುರಂದರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರಾಮಕೃಷ್ಣ, ಆರಕ್ಷಕ ಉಪ ನಿರೀಕ್ಷಕ ಪ್ರಮೋದ್ ಕುಮಾರ್ ಬಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಪುಷ್ಪಾ ಎಸ್, ಸಕಲೇಶಪುರ ಪುರಸಭೆ ಮುಖ್ಯಾಧಿಕಾರಿ ರಮೇಶ್, ಶಿರಸ್ತೇದಾರ್ ಉಮೇಶ್, ಪುರಸಭಾ ಸದಸ್ಯರು, ವಿವಿಧ ಇಲಾಖೆ ಸಿಬ್ಬಂದಿಗಳು ಹಾಗೂ ಸಂಘ ಸಂಸ್ಥೆ ಮುಖಂಡರು ಹಾಜರಿದ್ದರು. HCN ನ್ಯೂಸ್, ಸಕಲೇಶಪುರ. 75ನೇ ಗಣರಾಜ್ಯೋತ್ಸವವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟಂತ ಮಹನೀಯರನ್ನ ಈ ಕ್ಷಣದಲ್ಲಿ ನಾವು ನೆನಬೇಕಾಗುತ್ತೆ. ಭಾರತ ಹಲವಾರು ರಾಜ್ಯಗಳು ಹರಿದು ಹಂಚಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ರಾಜ್ಯವನ್ನ ಈ ದೇಶದಲ್ಲಿ ಒಗ್ಗೂಡಿಸಲಿಕ್ಕೆ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನ ಈ ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ನೆನೆಸ್ಕೋಬೇಕಾಗುತ್ತೆ. ಭಾರತ ದೇಶಕ್ಕೆ ಅತ್ಯುತ್ತಮ ಸಂವಿಧಾನವನ್ನು ಕೊಟ್ಟು ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಯನ್ನು ಕೂಡ ಶಾಸಕನನ್ನಾಗಿ ಮಾಡಬಹುದು ಅಂತಕ್ಕಂಥದನ್ನ ನಮ್ಮ ಸಂವಿಧಾನ ಇವತ್ತು ತೋರಿಸ್ಕೊಟ್ಟದನ್ನ ತಾವೆಲ್ಲರೂ ಕೂಡ ಸಕಲೇಶಪುರದಲ್ಲಿ ನೋಡ್ತಾ ಇದ್ದೀರಾ. ಈ ಒಂದು ಬೇಲೂರು ಪಟ್ಟಣದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು, ಪಟ್ಟಣದ ಪುರಸಭೆ ವ್ಯಾಪ್ತಿಯ 23ನೇ ವಾರ್ಡಿನ ದಾವಸಾ ಬೀದಿಯಲ್ಲಿ ಮನೆ ಮುಂದೆ ಆಟವಾಡುತ್ತಿದ್ದ ಮಗುವಿನ ಮೇಲೆ ಬೀದಿ ನಾಯಿ ಅಟ್ಯಾಕ್ ಮಾಡಿ ಗಾಯಗೊಳಿಸಿದೆ. ಮಗುವಿನ ಕುತ್ತಿಗೆಗೆ ಬಾಯಿ ಹಾಕಿ ಎಳೆದೊಯ್ಯಲು ಯತ್ನ ಮಾಡಿ ತಲೆಯ ಭಾಗಕ್ಕೆ ಕಚ್ಚಿ ಗಾಯಗೊಳಿಸಿದೆ. ಕೂಡಲೇ ಮಗುವನ್ನ ಬಿಡಿಸಿಕೊಳ್ಳಲು ಬಂದ ಮಗುವಿನ ತಾತನ ಮೇಲೂ ಎರಗಿದ ಬೀದಿ ನಾಯಿ ಅವರನ್ನ ಕಚ್ಚಿ ಗಾಯಗೊಳಿಸಿದೆ.
ಬೇಲೂರು ಪಟ್ಟಣದ ದಾವೂದ್ ಸಾಬ್ ಬೀದಿಯಲ್ಲಿನ ಮಗು ಮೊಹಮ್ಮದ್ ಹಮಾಸ್ ಮತ್ತು ಅಕ್ರಮ್ ಪಾಷಾ ಬೀದಿ ನಾಯಿ ದಾಳಿಗೆ ಒಳಗಾಗಿ ಗಾಯಗೊಂಡವರು. ಗೆಂಡೆಹಳ್ಳಿ ಗ್ರಾಮದ ಮೊಹಮ್ಮದ್ ಎಂಬುವವರ ಪುತ್ರ ಮೊಹಮ್ಮದ್ ಹಮಾಸ್ ಬೇಲೂರಿನ ದಾವೂದ್ ಸಾಬ್ ಬೀದಿಯಲ್ಲಿರುವ ತಾತ ಅಕ್ರಮ್ ಪಾಷಾ ಮನೆಗೆ ಬಂದಿದ್ದ ಮೊಹಮ್ಮದ್ ಹಮಾಸ್ ಮನೆ ಮುಂದೆ ಇನ್ನೋರ್ವ ಬಾಲಕನ ಜೊತೆ ಆಟವಾಡುತ್ತಿದ್ದ ಪುಟ್ಟ ಬಾಲಕನ ಮೇಲೆ ಏಕಾಏಕಿ ದಾಳಿ ಮಾಡಿದೆ. ಬೀದಿ ನಾಯಿಯ ಡೆಡ್ಲಿ ಅಟ್ಯಾಕ್ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ದಾವೂದ್ ಸಾಬ್ ಬೀದಿಯಲ್ಲಿ ಅಕ್ರಮವಾಗಿ ಗೋಮಾಂಸ ಮಾರಾಟ ಮಾಡುತ್ತಿರುವುದರಿಂದ ಹೆಚ್ಚಾಗಿರುವ ಬೀದಿ ನಾಯಿಗಳು ಮನೆ ಮುಂದೆ ಆಟವಾಡುತ್ತಿರುವ ಮಕ್ಕಳು ಹಾಗೂ ರಾತ್ರಿ ವೇಳೆ ದಾರಿಹೋಕರ ಮೇಲೆ ದಾಳಿ ಮಾಡುತ್ತಿವೆ. ಶ್ವಾನಗಳ ಬಗ್ಗೆ ಪೊಲೀಸರು ಹಾಗೂ ಪುರಸಭೆಯ ಗಮನಕ್ಕೆ ತಂದರೂ ಕ್ರಮ ಕೈಗೊಂಡಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕೂಡಲೇ ಬೀದಿ ನಾಯಿಗಳ ಹಾವಳಿ ಹಾಗೂ ಅಕ್ರಮ ಗೋಮಾಂಸ ಮಾರಾಟ ಮಾಡುತ್ತಿರುವವರ ಮೇಲೆ ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಸಾರ್ವಜನಿಕರು ನೀಡಿದ್ದಾರೆ. HCN ನ್ಯೂಸ್ ಬೇಲೂರು. ದಾವೂದ್ ಸಾಬ್ ಬೀದಿ ಅಮಾನುಲ್ಲಾ ಬೀದಿಯಲ್ಲಿ ಫಸ್ಟ್ ಕ್ಲಾಸ್ ದಾವೂದ್ ಸಾಬ್ ಬೀದಿಯಲ್ಲಿ ನಾಯಿಗಳು ಎಂಟನೇ ವಾರ್ಡಲ್ಲಿ 23ನೇ ವಾರ್ಡು 22ನೇ ವಾರ್ಡಲ್ಲಿ ನಾಯಿಗಳ ಹಾವಳಿ ತುಂಬ ಜಾಸ್ತಿ ಆಗಿದೆ. ತುಂಬ ಜಾಸ್ತಿ ಅಂತಂದ್ರೂ ನಾಯಿಗಳು ಒಂದು 50-60 ನಾಯಿ ಇರ್ಬೋದು. ಇವತ್ತು ಆಟ ಆಡ್ತಾ ಇದ್ದ ಮಗು ಮೇಲೆ ದಾಳಿ ಮಾಡಿದೆ ನಾಯಿ. 2 ನಾಯಿ ಬಂತು, ಅದ್ರ ಒಂದು ನಾಯಿ ಬಂದು ದಾಳಿ ಮಾಡಿದೆ. ದಾಳಿ ಮಾಡಿ ಕತ್ತಾತ್ರ ಹಿಡಿದು ಮಗು ಬ್ಲಡ್ಡೇ ನಿಲ್ತಾ ಇಲ್ಲ. ಆ ಮಗು ಉಳ್ಸಕ್ಕೆ ಹೋಗಿದ್ದ ಆ ಮಗು ಅಜ್ಜನಿಗೂ ಕೂಡ ದಾಳಿ ಮಾಡಿ ಅವ್ರಿಗೂ ಕೂಡ ನಾಯಿ ಕಡ್ದಿದೆ. ಈ ಮಗುಗೆ ಇನ್ನೂ ಬ್ಲಡ್ ನಿಲ್ತಾ ಇಲ್ಲ, 2 ವರ್ಷದ ಮಗು. ಇದೇ ರೀತಿ ತುಂಬ ಸಲ ನಾಯಿಗಳು ಅಟ್ಯಾಕ್ ಮಾಡಿದಾಗ ನಾವೇ ಎಷ್ಟೋ ನಾಯಿಗಳನ್ನೆಲ್ಲ ಹೊಡೆದು ಅಲ್ಲಿಂದ ಓಡಿಸಿದ್ದೀವಿ, ಮಕ್ಕಳನ್ನ ಉಳಿಸಿದ್ದೀವಿ ನಾವು. ತುಂಬ ಕಷ್ಟ ಇದೆ, ಮಕ್ಕಳೆಲ್ಲ ಓಡೋದಕ್ಕೆ ತುಂಬ ಕಷ್ಟ ಆಗಿದೆ, ಹೆಂಗಸರು ಓಡೋದಕ್ಕೆ ತುಂಬ ಕಷ್ಟ ಇದೆ. ಪುರಸಭೆಯವ್ರಿಗೆ ಭಾಳ ಸಲ ಹೇಳಿದ್ದೀನಿ ಈ ಥರ ನಾಯಿಗಳು ತುಂಬ ತೊಂದರೆ ಆಗಿದೆ, ದಯವಿಟ್ಟು ಅದ್ರ ಬಗ್ಗೆ ಗಮನ ಹರಿಸಿ ಅಂತ ಹೆಲ್ತ್ ಇನ್ಸ್ಪೆಕ್ಟರು. MS ನಾಗೇಂದ್ರ ಪ್ರತಿಷ್ಠಾನವು ಹಾಸನ ಜಿಲ್ಲಾದ್ಯಂತ ಶೈಕ್ಷಣಿಕ, ಧಾರ್ಮಿಕ ಹಾಗೂ ಸಾಮಾಜಿಕ ಕ್ಷೇತ್ರಗಳ ಅಭಿವೃದ್ಧಿಗೆ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತಿದೆ ಎಂದು ಹಾಸನ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಹೇಳಿದರು. ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ಲಿಂಗಾಪುರ ಗ್ರಾಮದಲ್ಲಿ ನಿರ್ಮಾಣವಾಗುತ್ತಿರುವ ಬಬ್ಬುಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಕಾರ್ಯಕ್ಕಾಗಿ MS ನಾಗೇಂದ್ರ ಸೇವಾ ಪ್ರತಿಷ್ಠಾನದ ವತಿಯಿಂದ ಆರ್ಥಿಕ ಸಹಾಯ ನೀಡಿ ಮಾತನಾಡಿದ ಅವರು, ಕೇವಲ ವ್ಯಕ್ತಿಯಾಗಿದ್ದ ಸಿದ್ದೇಶ್ ನಾಗೇಂದ್ರ ಇಂದು ಸಮಾಜ ಸೇವೆ ಮಾಡುವಂತಹ ಶಕ್ತಿ ನೀಡಿ ಅಮೂಲ್ಯ ಸಹಕಾರ ನೀಡುತ್ತಿರುವ ಅರೇಹಳ್ಳಿ ಕ್ಷೇತ್ರದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಅಮಿತ್ ಶೆಟ್ಟಿ ಅವರ ಕೊಡುಗೆ ಅಪಾರವಾದದ್ದು. ಅರೇಹಳ್ಳಿಯ ಸಂತೋಷ್ ನಗರದಲ್ಲಿ 16 ವರ್ಷಗಳಿಂದ ಅಪೂರ್ಣವಾಗಿ ನಿಂತಿದ್ದ ದೇವಸ್ಥಾನ ಇಂದು ಭಾವೈಕ್ಯತೆ ಸಾರುವ ಹನುಮನ ಭವ್ಯ ಮಂದಿರವಾಗಿ ತಲೆ ಎತ್ತಿದೆ. ದಿನನಿತ್ಯ ನಡೆಯುವ ಸತ್ಸಂಗ, ಭಜನೆ ಕಾರ್ಯಕ್ರಮಗಳು ಸಾಮಾಜಿಕ ಸ್ವಾಸ್ಥ್ಯವನ್ನ ಕಾಪಾಡುತ್ತಿದೆ. ಸಂತೆಕಾಳಮ್ಮ, ಕಡೆಗರ್ಜಿಯ ಭೈರವೇಶ್ವರ, ಕಳ್ಳೇರಿ, ಸುಲಗಳಲ್ಲಿಯಂತಹ ಅನೇಕ ಗ್ರಾಮಗಳ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಲಾಗುತ್ತಿದೆ. ಸಮರ್ಪಣಾ ಮನೋಭಾವದಿಂದ ನಮ್ಮ ಪ್ರತಿಷ್ಠಾನದ ವತಿಯಿಂದ 2.5 ಲಕ್ಷ ರೂಪಾಯಿಗಳನ್ನು ನೀಡಲಾಗುತ್ತಿದ್ದು, ಆದಷ್ಟು ಬೇಗ ದೇವಸ್ಥಾನದ ಕಾರ್ಯ ಪೂರ್ಣಗೊಳ್ಳಲಿ. ದೇವಸ್ಥಾನದ ಜೀರ್ಣೋದ್ಧಾರದ ಕಾರ್ಯದಲ್ಲಿ ಗ್ರಾಮಸ್ಥರೆಲ್ಲರೂ ಒಟ್ಟಾಗಿ ಕೆಲಸ ನಿರ್ವಹಿಸಬೇಕು ಎಂದರು. ಈ ವೇಳೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಅಮಿತ್ ಶೆಟ್ಟಿ, ದಿನೇಶ್ ಶೆಟ್ಟಿ, ಗ್ರಾಮ ಪಂಚಾಯಿತಿ ಸದಸ್ಯೆ ಶಶಿಕುಮಾರಿ, ಚಂದ್ರಶೇಖರ ಶೆಟ್ಟಿ, ಶ್ರೀನಿವಾಸ್ ಶೆಟ್ಟಿ, ಅಪ್ಪು ಶೆಟ್ಟಿ, ರಾಜೇಶ್ ಶೆಟ್ಟಿ, ಅವಿನ್ ಹಾಗೂ ಇತರರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಇರಲಿಲ್ಲ ಅಂತೇಳಿ ನಾವು ಮುಂದೋಗಿದ್ದಂಥದ್ದು. ಆದರೆ ಈಗ ನೋಡಿರ್ಬೋದು, ಈ ಭಾಗದಲ್ಲಿ ಅಷ್ಟೇ ಅಲ್ಲ, ಪ್ರಾಯಶಃ ಬೇಲೂರು ತಾಲೂಕು ಒಂದೇ ಅಲ್ಲದೆ ಹಾಸನ ಜಿಲ್ಲೆಯಲ್ಲೂ ಸಹ ಸುಮಾರು ನಮ್ಮ ಪ್ರತಿಷ್ಠಾನದಿಂದ, ಅಂದರೆ MS ನಾಗೇಂದ್ರ ಸೇವಾ ಪ್ರತಿಷ್ಠಾನ ನಮ್ಮ ತಂದೆಯವರು 2015ರಲ್ಲಿ ಆಗಲಿದ ನಂತರ ಅವರ ಹೆಸರಿನಲ್ಲಿ ಒಂದು ಟ್ರಸ್ಟನ್ನು ಸ್ಥಾಪಿಸಿ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಧಾರ್ಮಿಕ ಚಿಂತನೆ ಉಟ್ಕೊಂಡು ಒಂದಷ್ಟು ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಸಹಕಾರ ಮಾಡೋವಂಥದ್ದು ಇರ್ಬೋದು, ಮಾರಣಾಂತಿಕ ಕಾಯಿಲೆ ಒಳಪಟ್ಟಿರೋಂಥವ್ರಿಗೆ ಆರೋಗ್ಯಕ್ಕೆ ಸಹಕಾರ ಮಾಡೋವಂಥದ್ದು, ಇಂಥ ಹಲವಾರು ಕೆಲಸಗಳು ಮಾಡ್ತಾಯಿದ್ದೀವಿ. ಅದರಲ್ಲಿ ದೇವಸ್ಥಾನಗಳದ್ದು ಜೀರ್ಣೋದ್ಧಾರನೂ ಸಹ ಒಂದು ವಿಭಾಗದಲ್ಲಿ ನಮಗೆ ಪ್ರಾಯಶಃ ನಮ್ಮ ಪ್ರತಿಷ್ಠಾನಕ್ಕೆ ಮತ್ತು ನನ್ನೆಲ್ಲ ಸಂಘಟನೆಗೆ ಇವತ್ತೇನಾರ ಸಿದ್ದೇಶ್ ನಾಗೇಂದ್ರ ಒಬ್ಬ ವ್ಯಕ್ತಿಯ ಇದ್ದವನು ಇವತ್ತೊಬ್ಬ ಶಕ್ತಿಯಾಗಿದ್ದಾನೆ ಅಂತಂದರೆ ಅದಕ್ಕೆ ಸಹೋದರರಿಗೆ ಸಮಾನರಾದಂಥ ಅಮಿತ್ ಅಣ್ಣವರ ಕೊಡುಗೆ ಅಗ್ರಮಾನ್ಯ. ಆ ನಿಟ್ಟಿನಲ್ಲಿ ಅವರ ಒಂದು ಕ್ಷೇತ್ರದ ಅಡಿಯಲ್ಲಿ ಹಲವಾರು ಕಾರ್ಯಗಳನ್ನ ನಾವು ಮಾಡ್ತಾ ಬಂದಿದ್ದೀವಿ. ಅದರಲ್ಲಿ ನೀವೇ ನೋಡಿರ್ಬೋದು, ಒಂದು 16-17 ವರ್ಷದಿಂದ ನಿಂತಿರೋಂಥ ಒಂದು ವೀರಭದ್ರೇಶ್ವರನ ಗುಡಿ ಮಾಡಬೇಕು ಅಂತ ಯೋಜನೆ ಹಾಕೊಂಡಂಥ ಸ್ಥಳ ಇವತ್ತು ಒಂದು ಉತ್ತಮವಾದಂಥ ಒಂದು ಹನುಮನ ಮಂದಿರ ಆಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲಾದ್ಯಂತ 75ನೇ ಗಣರಾಜ್ಯೋತ್ಸವ ಆಚರಣೆ, ಧ್ವಜಾರೋಹಣ ನೆರವೇರಿಸಿದ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೆಎನ್ ರಾಜಣ್ಣ. ಸಮಾರಂಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಅಭಿನಂದನೆ.
ಮಾಜಿ ಸಚಿವ ಬಿ ಶಿವರಾಮ್ ಆರೋಪ ನೀತಿಗೆಟ್ಟವರು ಯಾರೆಂದು ಚುನಾವಣೆಯಲ್ಲಿ ಜನ ತೋರಿಸಿದ್ದಾರೆ. ಬಿ ಶಿವರಾಮ್ ಟೀಕೆಗೆ ಗರಂ ಆಗಿ ಖಾರವಾಗಿಯೇ ರಾಜಣ್ಣ ತಿರುಗೇಟು. ಆಲೂರು ತಾಲೂಕಿನ ಶ್ರೀ ಬನಶಂಕರಿ ದೇವಿ ಜಾತ್ರಾ ಮಹೋತ್ಸವ, ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿ ಬ್ರಹ್ಮರಥೋತ್ಸವ, ದೇಗುಲ ಅಭಿವೃದ್ಧಿಗೆ ಸಹಕಾರ ನೀಡುವ ಭರವಸೆ ನೀಡಿದ ಶಾಸಕ ಸಿಮೆಂಟ್ ಮಂಜು. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.